ತತ್ಸತ್ಪರಬ್ರಹ್ಮಣೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಶ್ರೀಚರಣಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುವುದಲ್ಲದೆ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಹಣೆಮಣಿದು, ಶ್ರೀಮನ್ನಿಜಗುಣ ಶಿವಯೋಗಿಗಳವರ ಅಡಿದಾವರೆಗಳಲ್ಲಿ ಪೊಡಮಾಡುತ್ತಾ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರೆಲ್ಲರಿಗೂ ಕೂಡ ಅನಂತ ಶರಣುಗಳು. ಆತ್ಮೀಯರೇ, ಬೆಳಗಿನ ಪ್ರವಚನದಲ್ಲಿ ಶ್ರವಣಾಖ್ಯ ಸಮಾಧಿ, ಸರ್ವಾತ್ಮಕ ಸಮಾಧಿಯಲ್ಲಿ ಶ್ರವಣಾಖ್ಯ ಸಮಾಧಿ ಅಂತ ಒಂದಿದೆ ಅನ್ನುವುದನ್ನು ಪಾಠ ಮಾಡಿದರು. ಬೆಳಿಗ್ಗೆ ಗುರುಭಕ್ತನೆನಿಸಿ ಸದ್ಗುರು ಸನ್ನಿಧಿಯೊಳಿರ್ದು ಪರಮಾನುಭವ ಸುಖ ಬೋಧೆಯ ಪಿರಿದು ನಂಬಿಗೆಯೊಡವೆರೆದು ಅಲಸದೆ ಕೇಳುತ್ತಿರಲ್ ಅದೇ ಶ್ರವಣಾಖ್ಯ ಸಮಾಧಿ. ಶ್ರವಣಾಖ್ಯ ಸಮಾಧಿ ಅಂತ ಬೆಳಗಿನ ಪ್ರವಚನದ ಪಾಠ ಇಲ್ಲಿವರೆಗೆ ಆಗಿದೆ. 4 ಥರ ಇದೆ ಅದಂತ ಹೇಳಿದರು. ಒಂದು ಶ್ರವಣಾಖ್ಯ ಸಮಾಧಿ ಹೇಳಿದ್ರಿ. ಈಗ ಎರಡನೇದು ಹೇಳ್ತಾರೆ, ಅನುಭವಿಗಳಲು ತನ್ನ ಅನುಭವ ಬೋಧೆಯನು ಅನುಭವವಿದು ಸುಖವೂ ಎನಿಪಂತೆ ವಿನಯದಿಂ ನುಡಿದು ತಾನು ಅವರಿಂದೆ ಕೇಳುವುದು ಎನಿಪುದು ಸಂವಾದ ಸಮಾಧಿ ಅಂತ ಸಂವಾದ ಸಮಾಧಿಯನ್ನು ಹೇಳ್ತಾ ಇದ್ದಾರೆ. ಅನುಭವಿಗಳಲು ತತ್ವವೇತ್ತರು, ಆತ್ಮಜ್ಞಾನಿಗಳು, ಅವರಲ್ಲಿ ತನ್ನ ಅನುಭವ ಬೋಧೆಯನು, ತಾನು ತಿಳಿದದ್ದನ್ನು ಅವರ ಮುಂದೆ ಮಂಡಿಸಿ ಅವರ ಮುಂದೆ ಹೇಳಿ, ತನ್ನ ಅನುಭವ ಬೋಧೆಯನು, ಅನುಭವವಿದು ನಾನು ಇಷ್ಟು ತಿಳಿದುಕೊಂಡಿದ್ದೇನೆ, ಇದು ಯೋಗ್ಯವೋ ಅಯೋಗ್ಯವೋ ಅಂತ ಅವರಲ್ಲಿ ಕುರಿತು ತಿಳಿದುಕೊಳ್ಳುವುದಕ್ಕಾಗಿ, ಗುರುಗಳೇ ನಾನು ಹೀಗೆ ತಮ್ಮಂತಹ ಮಹಾನುಭಾವರ ಕೃಪೆಯಿಂದ ಇಷ್ಟು ಅರಿತಿದ್ದೇನೆ, ಇದು ಯೋಗ್ಯವೋ ಅಯೋಗ್ಯವೋ ಅನ್ನುವುದು ನನಗೆ ಇನ್ನೂ ದೃಢತರವಾದ ನಿಶ್ಚಯವಾಗಿಲ್ಲ. ತಾವು ದಯವಿಟ್ಟು ಇದು ಯೋಗ್ಯ ಅಯೋಗ್ಯ ಅಥವಾ ಇದು ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆಗುವುದಿದ್ದರೆ ಅದನ್ನು ಹೇಳುವ ಕೃಪೆ ಮಾಡಬೇಕು ಅನ್ನುವ ಭಾವನೆ ಅಲ್ಲಿರಬೇಕು. ನಾನು ಇಷ್ಟು ತಿಳ್ಕೊಂಡಿದ್ದೇನೆ, ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ, ಇದು ಯೋಗ್ಯವೋ ಅಯೋಗ್ಯವೋ ಅಂತ ಅಹಂಭಾವದಿಂದ ಕೇಳುವುದಲ್ಲ. ಇದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ದಯವಿಟ್ಟು ತಿಳಿಸಿಕೊಡಿರಿ ಅನ್ನುವ ಭಾವದಿಂದ ಕೇಳಬೇಕು ಅಂತ ಅಭಿಪ್ರಾಯ. ಬೋಧೆಯು ಅನುಭವವೂ ಇದು ಸುಖವೂ ಏನಿಪಂತೆ ವಿನಯದಿಂದ ನುಡಿದು, ಗ್ರಂಥಕಾರರ ಬಡಿತರ ಮಾತನ್ನು ವಿನಯದಿಂದ ನುಡಿದು, ಅತ್ಯಂತ ವಿನಮ್ರನಾಗಿ ಬಲ್ಲವರಲ್ಲಿ ಬಗ್ಗಿ ನಡೆಯಬೇಕು ಅನ್ನುವ ಗಾದೆಯ ಮಾತಿನಂತೆ ಅತ್ಯಂತ ವಿನಮ್ರನಾಗಿ ತಾನು ಅವರಿಂದ ಕೇಳುವುದು. ಇಲ್ಲಿ ಏನಾದರೂ ತಿದ್ದುಪಡಿ ವಗೈರೆ ಇದ್ದರೆ ದಯವಿಟ್ಟು ಕೃಪೆ ಮಾಡಿ ತಿಳಿಸಿಕೊಡಿರಿ
ಅನ್ನುವ ಭಾವದಿಂದ ಅವರಲ್ಲಿ ಕೇಳಿಕೊಂಡದ್ದೇ ಆದರೆ ಅದಕ್ಕೇನಂತಾರಂದ್ರೆ ಸಂವಾದ ಸಮಾಧಿ ಎನಿಪುದು. ಅದು ಸಂವಾದ ಸಮಾಧಿ ಎನಿಪುದು ಅಂತ ಅಭಿಪ್ರಾಯ. ಸಂವಾದ ಅಂದ್ರೆ ತತ್ವವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಬಲ್ಲವರಲ್ಲಿ ಪ್ರಶ್ನೆ ಮಾಡಿ ತಿಳಿದುಕೊಳ್ಳುವುದು. ಬಲ್ಲವರಲ್ಲಿ ಅಲ್ಲಿ ವಿನಯ ಇರಬೇಕಷ್ಟೇ. ಪ್ರಶ್ನೆ ಮಾಡುವುದರಲ್ಲಿ ವಿನಯವಂತನಾಗಿ ಪ್ರಶ್ನೆ ಮಾಡಿದಾಗ ಗುರುಗಳು ಸಂತೋಷದಿಂದ ಉತ್ತರ ಕೊಡುತ್ತಾರೆ ಅಂತ ಹೇಳುವ ಅಭಿಪ್ರಾಯದಿಂದ ಸಮಾಧಿ, ಮನಸ್ಸಿನ ಸಮಾಧಾನವೇ ಸಮಾಧಿ, ಮತ್ತೇನಲ್ಲ. ಹೀಗಾಗಿ ಇದನ್ನು ಸಂವಾದ ಸಮಾಧಿ ಅಂತ ಕರೆದ್ರು. ಈ ಪೂರ್ವದಲ್ಲಿ ಹೇಳಿದ್ದೇನೆ, ಸಂವಾದ, ವಿತಂಡ, ಜಲ್ಪ ಅಂತ ಕಥೆ ಇದಾವೆ ನಮ್ಮಲ್ಲಿ. ಸಂವಾದ ಕಥೆ, ಜಲ್ಪ ಕಥೆ, ವಿತಂಡ ಕಥೆ, ಕಥಾ ಅಂತ ಬರ್ತಾರೆ ಅವನ್ನ. ಸಂವಾದ ತಿಳಿದುಕೊಳ್ಳುವ ಇಚ್ಛೆಯಿಂದ ಪ್ರಶ್ನೆ ಮಾಡುವುದು ಸಂವಾದ. ನಮ್ಮ ಮತವೇ ಶ್ರೇಷ್ಠ, ನಿಮ್ಮ ಮತ ಶ್ರೇಷ್ಠ ಅಲ್ಲ ಅನ್ನುವ ಅಭಿಪ್ರಾಯದಿಂದ ಚರ್ಚೆ ಮಾಡುವುದು ಅದು ಜಲ್ಪ. ವಿತಂಡ ತನ್ನ ಮತವನ್ನು ಸ್ಥಾಪಿಸದೆ ಎದುರು ಪಕ್ಷದ ಮತದಲ್ಲಿ ದೋಷಗಳನ್ನು ಹೇಳುವುದು ವಿತಂಡವಾದ. ಹೀಗೆ 3 ಥರ ವಾದಗಳಿದಾವೆ. ಸಂವಾದವೇ ಇಲ್ಲಿ ನಡೆಯಬೇಕಲ್ಲದೆ ಜಲ್ಪ ಮತ್ತು ವಿತಂಡ ನಡೆಯಬಾರದು ಅಂತೂ ಕೂಡ ಇದರಿಂದ ಧ್ವನಿತವಾಗುವಂಥ ವಿಷಯ. ಹೀಗಾಗಿ ಇದು 2ನೇ ಸಮಾಧಿ. ಮೊದಲನೇದ್ದು ಶ್ರವಣಾಖ್ಯ ಸಮಾಧಿ ಆಯಿತು, ಇದು 2ನೇದ್ದು ಸಂವಾದ ಸಮಾಧಿ ಅಂತ ಸಮಾಧಿಯಲ್ಲಿ ವಿಭಾಗ ಮಾಡ್ತಾ ಇದ್ದಾರೆ. ಮುಂದಿನ ನುಡಿ ನೋಡ್ರಿ, ಏನು ವಿಶೇಷ ಇದ್ದಲ್ಲಿ ಹೆಚ್ಚಿಗೆ ಚರ್ಚೆ ಮಾಡೋಣ. ಇಲ್ಲೇನಂತ ಹೆಚ್ಚಿಗೆ ಚರ್ಚೆ ಇಲ್ಲ. ಈಗ ಮರ್ಮವನು ಅರಿದು ಆತ್ಮ ಸುಖದ ಆದಿ ಎನಿಸುವ ಕರ್ಮವನು ಅಲಸದೆ ಮಾಳ್ಪುದು ಕರ್ಮ ಸಮಾಧಿಯು ಎಂದು ಎನಿಸುಗುಂ. ಅದು ಬಾಹ್ಯ ಕರ್ಮೋಪರತಿ ರತಿಯು ಇಲ್ಲದೆ ಆಗದು. ಮರ್ಮವನು ಅರಿದು ಆತ್ಮ ಸುಖದ ಆದಿ ಎನಿಸುವ, ಮರ್ಮವನ್ನು ಅರಿದು ಗೋಪ್ಯವಾದ ಅರ್ಥವನ್ನು ತಿಳಿದು, ಗೂಢವಾದ ಅರ್ಥವನ್ನು ತಿಳಿದು, ಅದು ಯಾವುದು ಅನ್ನೋದು ಹೇಳ್ತಾರೆ ಮುಂದೆ. ಅರಿದು ಆತ್ಮ ಸುಖದ ಆದಿ ಎನಿಸುವ, ಮೋಕ್ಷ ಸುಖದ ಆದಿ ಎನಿಸುವ ಅಂದ್ರೆ ಕಾರಣವು ಎನಿಸುವ, ಮೋಕ್ಷ ಸುಖಕ್ಕೆ ಮೂಲವೆನಿಸುವ ಅಂತ ಶಬ್ದಾರ್ಥ. ಕಾರಣವು ಎನಿಸುವ ಕರ್ಮವನು ಅಲಸದೆ ಮಾಳ್ಪುದು. ಇಲ್ಲಿ ಕರ್ಮ ಅಂದ್ರೆ ಯಾವುದು ಅಂತ ಕೇಳಿದರೆ, ಆರಂಭದಲ್ಲಿ 4ನೆಯ ಸಂಧಿಯ ಆರಂಭದಲ್ಲಿ ಜ್ಞಾನಕಾಂಡಾಂತರ್ಗತ ಕರ್ಮಕಾಂಡ, ಜ್ಞಾನಕಾಂಡಾಂತರ್ಗತ ಉಪಾಸನಾ ಕಾಂಡ, ಜ್ಞಾನಕಾಂಡಾಂತರ್ಗತ ಜ್ಞಾನಕಾಂಡ ಅಂತ ಪಾಠ ಮಾಡ್ಕೊಂಡ್ಬಂದಾರ. ಅದೆಲ್ಲ ಪಾಠ ಆದದ್ದು ಹಿಂದೆ. ಅದೇನೋ ಅಳಿಕಿಶರ ಹೋಗಿರ್ತದೆ ಅಥವಾ ನೆನಪರ ಇರ್ತದೆ. ಅಳಿಕಿಸಿ ಹೋಗೋದು ಭಾಳ, ನೆನಪಿರೋದು ಭಾಳ ಕಡಿಮೆ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಅದಕ್ಕಿಲ್ಲಿ ಕರ್ಮಕಾಂಡ ಅಂದ್ರೆ ಏನು ಅಂತ ಕೇಳಿದರೆ, ಗುರು ವಚನವೇ ಶಬ್ದ ಪ್ರಮಾಣ, ಗುರುವಚನವೇ ಶ್ರುತಿ ಪ್ರಮಾಣ. ಅದಕ್ಕಾಗಿ ಗುರುವಚನವನ್ನು ಕೇಳ್ತಾ ಇರಬೇಕು. ಗುರುವಚನವನ್ನು ಕೇಳ್ತಾ ಇದ್ದ ನಿನ್ನ ಆತ್ಮ ಹೇಗಿದೆ ಅನ್ನುವ ವಿವೇಕದಿಂದ ವಿಚಾರ ಮಾಡಬೇಕು. ಆತ್ಮವನ್ನು ವಿಚಾರ ಮಾಡುವುದೇ. ಗುರುಗಳ ವಚನ ಕೇಳಿದ ಮೇಲೆ ವಿಚಾರ ಬರ್ತದೆ, ಹಾಗೆ ವಿಚಾರ ಬರೋದಿಲ್ಲ. ಗುರುಗಳ ವಚನವೇ ಶಬ್ದ ಪ್ರಮಾಣ. ಆ ಶಬ್ದ ಪ್ರಮಾಣ ಅಂದರೆ ಯಾಕೆ ಬರೀತಾರೋ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಎಣಿ ಅಂತ ಹೇಳ್ಕೊಂಡ್ಬಂದಾರೆ. ಅದನ್ನು ಸ್ವಲ್ಪ ಮನಸ್ಸಿನಾಗ ಇಟ್ಕೊಂಡು ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಮ್ಯಾಲ ಶ್ರವಣಾಖ್ಯ ಸಮಾಧಿ ಹೇಳಿದ್ದಾರೆ, ಆಮೇಲೆ ಸಂವಾದ ಸಮಾಧಿ ಹೇಳಿದರು. ಈಗ 3ನೇದ್ದು ಕರ್ಮ ಸಮಾಧಿ ಹೇಳಕತ್ತಾರೆ. ಕರ್ಮ ಸಮಾಧಿ ಅಂದ್ರೆ ಏನು? ಹೊರಗಿನ ಕರ್ಮ ಅಲ್ಲ, ಜ್ಞಾನಕಾಂಡಾಂತರ್ಗತ ಕರ್ಮಕಾಂಡ ಇದು. ಹಾಗಾದ್ರೆ ಜ್ಞಾನಕಾಂಡಾಂತರ ಕರ್ಮಕಾಂಡ ಅಂದರೆ ಏನು ಅಂತ ಕೇಳಿದರೆ, ಗುರುಗಳ ವಚನವನ್ನು ಸ್ಮರಣೆಗೆ ತಂದುಕೊಂಡು ತನ್ನ ಸ್ವರೂಪವೇ ಆಗಿರುವ ಆತ್ಮ ಹೇಗಿದ್ದಾನೆ, ಒಬ್ಬನೆಯೋ ಅಥವಾ ಅನೇಕೋ ಅನ್ನುವಂತಹ ಚಿಂತನಾ ರೂಪ ಏನಿದೆಯಲ್ಲ ಇಲ್ಲಿ, ಇದು ಕರ್ಮ. ಚಿಂತನಾ ರೂಪ ಆತ್ಮ ವಿಷಯಕವಾದ ವಿಚಾರಪೂರ್ವಕ ಚಿಂತನೆ ಮಾಡುವುದು, ಇದು ಕರ್ಮಕಾಂಡ. ಅದು ಬಾಹ್ಯ ಕರ್ಮವನ್ನು ಅರಿದಲ್ಲದೆ ಸಿದ್ಧಿಸದು ಅಂತ ಬರ್ತಾರೆ ಈ ನುಡಿಯಲ್ಲಿ. ಮರ್ಮವನ್ನು ಅರಿದು ಆತ್ಮ ಸುಖದ ಆದಿ ಎನಿಸುವ, ಆತ್ಮ ಸುಖದ ಆದಿ ಎನಿಸುವ ಅಂದ್ರೆ
ಶ್ರವಣ, ಗುರುಗಳ ವಚನದ ಶ್ರವಣ ಮತ್ತು ಆತ್ಮಚಿಂತನೆ. ಕರ್ಮವನ್ನು ಅಲಸದೆ ಅಂದರೆ ಆತ್ಮ ವಿಷಯಕವಾಗಿ ನಿರಂತರ ಚಿಂತನೆಯಲ್ಲಿ ತೊಡಗದೆ. ಚಿಂತನೆ ಮಾಡೋದು ಒಂದು ಕರ್ಮ, ಜ್ಞಾನ ಕಾಂಡ ಅಂತರ್ಗತ ಕರ್ಮ ಅಂದ್ಕೊಳ್ಳಿ, ಹೊರಗೆ ಹೋಗಬೇಡ್ರಿ. ಕರ್ಮವನ್ನು ಅಲಸದೆ ಮಾಡುತ್ತಿರುವುದು ಕರ್ಮ ಸಮಾಧಿಯು ಎಂದು ಎನಿಸುಗುಂ. ಇದನ್ನು ಕರ್ಮ ಸಮಾಧಿ ಅಂತ ಕರೀತಾರೆ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಬೋಧನಂ ಏತದೇಕ ಪರತ್ವಂ ಜ್ಞಾನಾಭ್ಯಾಸಂ ವಿದುರ್ಬುಧಾಃ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ ನಮಗೆ. ತಚ್ಚಿಂತನಂ ತತ್ಕಥನಂ, ಆತ್ಮ ವಿಷಯಕವಾಗಿಯೇ ಚಿಂತನ, ಆತ್ಮ ವಿಷಯಕವಾಗಿಯೇ ಪರಸ್ಪರರು ಮಾತನಾಡುವುದು ಕಥನಂ. ಅನ್ಯೋನ್ಯಂ, ಪರಸ್ಪರರು ಕೂಡಿರೆ ಬೇರೆ ಮಾತುಗಳನ್ನು ಆಡದೆ, ಬಲ್ಲವರೊಡನೆ ಕೂಡಲಿ ಅಥವಾ ಸಹಪಾಠಿಗಳೊಡನೆ ಕೂಡಲಿ ಬೇರೆಯ ಮಾತುಗಳನ್ನು ಆಡದೆ ಆತ್ಮ ವಿಷಯಕವಾಗಿಯೇ ಚಿಂತನ, ಆತ್ಮ ವಿಷಯಕವಾಗಿ ಹೇಳುವುದು ಕೇಳುವುದು. ಅನ್ಯೋನ್ಯಂ ಅಂದರೆ ಪರಸ್ಪರರು. ಇದಕ್ಕೇನಂತಾರೆ? ತತ್ಪ್ರಬೋಧನಂ, ಅದುವೇ ನಿನ್ನ ಸ್ವರೂಪದ ಸುಖವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿರುವಂಥದ್ದು. ಯಾವುದು? ಜ್ಞಾನ. ಏತದೇಕಪರತ್ವಂ, ಅದು ಏಕಪರತ್ವಂ. ಏಕಪರತ್ವಂ, ಇದು ಆತ್ಮತತ್ವದ ವಿಷಯಕವಾಗಿ ಇರುವುದು ಆತ್ಮತತ್ವ ಒಂದೇ ಇದೆ ಅಂತ. ಅದನ್ನು ಬಲ್ಲವರು ಜ್ಞಾನಾಭ್ಯಾಸಂ ವಿದುರ್ಬುಧಾಃ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ ನಮಗೆ. ಜ್ಞಾನಾಭ್ಯಾಸಂ ವಿದುಹು ಬುಧಾಃ. ಅದಕ್ಕಾಗಿ ಇಲ್ಲಿ ಕರ್ಮಕಾಂಡ ಅಂದರೆ ಏನು ಅಂತ ಕೇಳಿದರೆ, ಆತ್ಮಚಿಂತನೆಯಲ್ಲಿ ಇರುವುದೇ ಕರ್ಮಕಾಂಡ ಅಂತ ಇದರ ಅಭಿಪ್ರಾಯ. ಅಲಸದೆ ಅದನ್ನು ಮಾಡು, ನಿರಂತರ ಮಾಡು. ಅಲ್ಲಿ ಬೇಸರ ಆಗ್ತದೆ, ಬೇಸರ ಆಗಿ ಕೈ ಬಿಡು ಹಾಗಿಲ್ಲ. ಉದಾಹರಣೆಗೆ ಏನೋ ಒಂದು ಮನೋರಂಜನಾ ವಿಷಯವನ್ನು ನೀವು ನೋಡ್ತಾ ಇದ್ದರೆ ಬೇಸರ ಆಗೋದಿಲ್ಲ. ಅದುವೇ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ನಿರಂತರ ಜಪ ಮಾಡು ಅಂದರೆ ಬೇಸರ ಆಗ್ತದೆ. ನಿರಂತರ ಜಪ ಮಾಡೋಕೆ ಹಚ್ಚಿದ್ರೆ ಬೇಸರ ಆಗ್ತದೆ. ಅಲ್ಲೇನಿಲ್ಲ, ಪರಮಾತ್ಮನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಕೈಯಲ್ಲೇ ನೀವು ಯಾವುದಾರ ಮಂತ್ರ ಹೇಳ್ಬೋದು. ಸೋಹಮ್ಮರ ಹೇಳ್ರಿ, ನಮ ಶಿವಾಯ ಹೇಳ್ರಿ, ಓಂ ನಮ ಶಿವಾಯ ಹೇಳ್ರಿ. ಎಷ್ಟೊತ್ತು ಹೇಳ್ತೀರಿ? ಅದು ಪ್ರಯೋಗ ಮಾಡಿ ನೋಡ್ರಿ, ಎಷ್ಟೊತ್ತು ಹೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಅದು ಪ್ರಯೋಗ ಮಾಡಿದ್ಲೇ ಗೊತ್ತಾಗೋದಿಲ್ಲ. ನೀವು ಪ್ರಯೋಗ ಮಾಡಿರಿ. ಅದೇ ಒಂದೇನೋ ಮನೋರಂಜನೆ ವಿಷಯವನ್ನು ಕುರಿತು ಮಾತನಾಡ್ತಾ ಹೋದ್ರೆ ಅಂದ್ರೆ ಹೊರಗಿಂದು ಅದು ಬೇಸರನ ಆಗೋದಿಲ್ಲ. ಇದು ಮಾತ್ರ ಬೇಸರ ಆಗ್ತದೆ. ಅದಕ್ಕೆ ಆಲಸ್ಯದೆ ಅಂತ ಬರ್ತಾರೆ ಗ್ರಂಥಕಾರರು. ಇಲ್ಲಿ ಆಲಸ್ಯ ಉಂಟಾಗ್ತದೆ ಅನ್ನೋದು ಗೊತ್ತಿದ್ದೋ ಬರ್ತಾರೆ ಅವರು. ಅಲಸದೆ ಮಾಳ್ಪದು. ಆಲಸ್ಯವಿಲ್ಲದೆ ಆತ್ಮಚಿಂತನೆಯಲ್ಲಿಯೇ ನಿನ್ನನ್ನು ನೀನು ತೊಡಗಿಸಿಕೊಳ್ಳುವುದು ಕರ್ಮ. ಅದು ಕರ್ಮ ಸಮಾಧಿಯು ಎಂದು ಎನಿಸುಗುಂ. ಇದನ್ನು ಕರ್ಮ ಸಮಾಧಿ ಅಂತ ಕರೀತಾರೆ. ಅದು ಬಾಹ್ಯ ಕರ್ಮೋಪರತಿ ಇಲ್ಲದೆ ಆಗದು. ಹೊರಗೆ ಇರುವ ಕರ್ಮಗಳನ್ನು ತ್ಯಾಗ ಮಾಡದೆ ಹೋದರೆ ಇದನ್ನು ಮಾಡಲಿಕ್ಕೆ ನಿನಗಾಗೋದಿಲ್ಲ. ಆತ್ಮ ವಿಷಯಕವಾದ ವಿಚಾರ ರೂಪ ಚಿಂತನೆಯನ್ನು ಮಾಡುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಅದಕ್ಕಾಗಿ ಹೊರಗೆ ಇರತಕ್ಕಂಥ ಎಲ್ಲ ಕರ್ಮಗಳನ್ನು ಕೈಬಿಡು. ನಿನಗೆ ಎಷ್ಟು ಸಮಯ ಸಾಧ್ಯ ಅಷ್ಟು ಸಮಯ ಆತ್ಮಚಿಂತನೆಯಲ್ಲಿಯೇ ತೊಡಗಿಕೋ. ಆಲಸದೆ ಅನ್ನುವ ಮಾತ ವಿವರಣೆ ಮಾಡಿ ಆಗಿದೆ. ಆಲಸ್ಯ ಮಾಡಿದೀವಿ ಅಂದ್ರೆ ಅದು ಮಹಾ ವೈರಿ ನಮಗೆ. ನಮ್ಮ ಶರೀರದಲ್ಲಿರುವುದು ಆಲಸ್ಯ ದೊಡ್ಡ ವೈರಿ ಅಂತ ಬರ್ತಾರೆ. ಲೌಕಿಕದಲ್ಲೂ ವೈರಿ, ಅಧ್ಯಾತ್ಮದಲ್ಲೂ ವೈರಿ. ಅದು ಆಲಸ್ಯಂ ಹಿ ಮನುಷ್ಯಾಣಾಂ ಪರಮಶತ್ರು. ಆಲಸ್ಯವೆಂಬುದು ಮನುಷ್ಯರಿಗೆ ದೊಡ್ಡ ಶತ್ರು ಅಂತ ಬರೆದ್ದಾರೆ. ಇನ್ನು ಹೊರಗೆ ಶತ್ರು ಆಗಿದೆ ಅಂದಮೇಲೆ ಆತ್ಮಚಿಂತನೆಯಲ್ಲಿ ತೊಡಗಿದಾಗ ಆಲಸ್ಯ ಬಂದರೆ ಇನ್ನೂ ದೊಡ್ಡ ಶತ್ರು. ಯಾಕೆ? ಇದು ಮತ್ತು ಮಾನವ ಜನ್ಮ ಸಿಗೋದು ಯಾವಾಗೋ ಏನೋ ಗೊತ್ತಿಲ್ಲ. ಇದು ಬಿದ್ದು ಹೋಗುವುದರೊಳಗಾಗಿ ಆಲಸ್ಯವಿಲ್ಲದೆ ಆತ್ಮಚಿಂತನೆಯಲ್ಲಿ ತೊಡಗಿಕೊಳ್ಳಿರಿ. ಇದು ಕರ್ಮ ಸಮಾಧಿ ಅಂತ ಬರೆದ್ರು. ಮುಂದಿನ ಹೇಳ್ತಾರೆ ನೋಡ್ರಿ. ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಸರ್ವದಾ ಸುಖ ಸಿದ್ಧಿ ತನಗೆ ಹಾಗೆ ಸರ್ವವಿದನು ಬ್ರಹ್ಮಮಯವೆಂದು, ಸರ್ವವು ಇದನು ಬ್ರಹ್ಮಮಯವೆಂದು ಕಾಣ್ಬುದೇ ಸರ್ವಾತ್ಮಕವೇನಿಪ್ಪ ಸಮಾಧಿ. ಮೇಲೆ ಸರ್ವಾತ್ಮಕವೇನಿಪ್ಪ ಸಮಾಧಿಯ ಬಗ್ಗೆ ವಿವರಣೆ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಬರೆದ ಪ್ರಕಾರ ಮತ್ತು 4 ಮಾತುಗಳು. ನಿತ್ಯಾತ್ಮಕ ಸಮಾಧಿ, ಸರ್ವಾತ್ಮಕ ಸಮಾಧಿ ಬೆಳಗಿನ ಪ್ರವಚನದಲ್ಲಿ ಆಗಿದೆ. ಆದರೂ ಕೂಡ ಇಲ್ಲಿ ಬರೆದಿರುವ ಪ್ರಕಾರ ಈ ನುಡಿಯನ್ನು ಅವರು ಹೇಗೆ ವಿವರಣೆ ಮಾಡಿದ್ದಾರೆ ನೋಡ್ರಿ.
ನಿನ್ನಲ್ಲಿ ಏನು ಏನು ಭಾವನೆಗಳು ಉಂಟಾಗುತ್ತವೆಯೋ ಪದಾರ್ಥಗಳನ್ನು ನೋಡಿದಾಗ ಭಾವನೆಗಳು ಉಂಟಾಗುತ್ತವೆ. ಆ ಎಲ್ಲ ಭಾವನೆಗಳಲ್ಲಿ ಸರ್ವಾತ್ಮಕತ್ವದೇ, ಎಲ್ಲ ಭಾವನೆಗಳಲ್ಲಿ ಆತ್ಮದೃಷ್ಟಿಯನ್ನು ಮಾಡು. ಯಾಕ ಸರ್ವಾತ್ಮಕ ಸಮಾಧಿಯನ್ನು ಹೇಳುವಾಗ ಏನು ಮಾಡಿದ್ದೇವೆ? ಕಾರಣದ ದೃಷ್ಟಿಯಿಂದ ನೋಡಿದಾಗ ಇಡೀ ಜಗತ್ತು ಬ್ರಹ್ಮ, ಕಾರ್ಯದ ದೃಷ್ಟಿಯಿಂದ ನೋಡಿದಾಗ ರೂಪ ನಾಮ ಬೇರೆ ಬೇರೆ ಇದಾವಂತ ಬೆಳಗಿನ ಪ್ರವಚನದಲ್ಲಿ ತ್ಯಾಗ ಮಾಡಿ ಆಗಿದೆ. ಸರ್ವ ಭಾವನೆಗಳಲ್ಲಿ ಅಂದರೆ ಪದಾರ್ಥಗಳನ್ನು ನೋಡಿದಾಗ ಭಿನ್ನ ಭಿನ್ನ ಭಾವನೆಗಳು ಉಂಟಾಗುತ್ತವೆ. ಆ ಭಿನ್ನ ಭಿನ್ನ ಭಾವನೆಗಳಲ್ಲಿಯೂ ಕೂಡ ನೀನು ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇರುವ ಆತ್ಮತತ್ವವನ್ನೇ ಅಲ್ಲಿ ಕಾಣಬೇಕು ಅನ್ನುವ ಅಭಿಪ್ರಾಯ. ಸರ್ವಾತ್ಮಕತ್ವದೇ, ಸರ್ವದ ಅಂತಾರೆ, ಯಾವುದೋ ಒಂದು ಕ್ಷಣ ಅಲ್ಲ, ಸರ್ವದ ಯಾವಾಗಲೂ. ಸುಖ ಸಿದ್ಧಿ ತನಗಾಗೆ ನೀ ಎಲ್ಲ ಕಡೆ ಆತ್ಮನನ್ನು ನೋಡಲಿಕ್ಕೆ ಆರಂಭ ಮಾಡಿದೆ ಅಂದರೆ ಸಹಜವಾಗಿ ನಿನಗೆ ಸುಖ ಉಂಟಾಗ್ತದೆ, ಸಹಜವಾಗಿ. ಯಾಕಂದರೆ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದಂತೆ ಭಗವಂತನ ಸ್ವರೂಪ ನಿನ್ನ ಸ್ವರೂಪಕ್ಕೆ ಭಿನ್ನ ಅಲ್ಲ ಅನ್ನುವಂಥದ್ದು ಸಹಜವಾಗಿ ಅಲ್ಲಿ ಅನುಭವಕ್ಕೆ ಬರುತ್ತದೆ. ಯಾವಾಗ ನೀನು ನಾನು ಆತ್ಮಸ್ವರೂಪವೇ ಆಗಿದ್ದೇನೆ ಅನ್ನುವ ಅನುಭವವನ್ನು ತಂದುಕೊಳ್ಳುತ್ತೀಯೋ ಆಗ ನಿಜವಾದ ಸುಖ ನಿನಗೆ ಆವಿರ್ಭಾವ ಆಗ್ತದೆ, ಪ್ರಾಪ್ತ ಆಗ್ತದೆ ಅನ್ನೋದು ತಿಳಿಸುವುದಕ್ಕಾಗಿ ಆವಿರ್ಭಾವ ಆಗ್ತದೆ. ಸರ್ವದ ಸುಖ ಸಿದ್ಧಿ ತನಗೆ ಹಾಗೆ, ಸುಖದ ಸಿದ್ಧಿ ಸರ್ವದ ಎಲ್ಲ ಕಾಲದಲ್ಲಿ ಸುಖದ ಸಿದ್ಧಿ ತನಗಾಗೆ. ಸರ್ವವಿದನು, ಸರ್ವವೂ ಇದನು. ಈ ಆಭಾಸಾತ್ಮಕವಾಗಿ ತೋರುವ ಜಗತ್ತು ಆತ್ಮನ ಸ್ವರೂಪವೇ ಅಲ್ಲದೆ ಬೇರೆ ಅಲ್ಲ. ನಾವು ಮತ್ತಲ್ಲೇ ಹೋಗೋದು ಬಂಗಾರ ಆಭರಣ, ಬಂಗಾರ ದೃಷ್ಟಿಯಿಂದ ನೋಡುವಲ್ಲಿ ಆಭರಣಗಳೇ ಇಲ್ಲ. ಇದು ಅಧ್ಯಸ್ಥವಾದ ಪದಾರ್ಥ ಜಗತ್ತು. ಆತ್ಮನಲ್ಲಿ ನಿನ್ನ ಸ್ವರೂಪದಲ್ಲಿ, ಆತ್ಮನಲ್ಲಿ ಅಂದರೆ ನಿನ್ನ ಸ್ವರೂಪದಲ್ಲಿ ಅಧ್ಯಸ್ಥವಾದ ಪದಾರ್ಥ. ಅಧ್ಯಸ್ಥ ಅಂದ್ರೆ ಇಲ್ಲದೆ ಇದ್ದದ್ದು ತೋರುವಿಕೆ, ಯಾವುದಕ್ಕೆ ಇದೆಯೋ ಅದನ್ನು ಅಧ್ಯಸ್ಥ ಪದಾರ್ಥ ಅಂತ ಕರಿತೇವೆ. ಅಧ್ಯಸ್ಥ ಪದಾರ್ಥ ತೋರ್ತದ, ಪರಂತು ಅದಕ್ಕೆ ಇರುವಿಕೆ ಇಲ್ಲ. ಅದೇನಾರ ನೋಡು, ಘಟ ನೋಡು, ಪಟ ನೋಡು, ಮನೆ ನೋಡು, ಮಠ ನೋಡು, ಮನುಷ್ಯರನ್ನು ನೋಡು, ಪಶುಗಳನ್ನು ನೋಡು, ಏನನ್ನಾದರೂ ನೋಡು, ನಾಮರೂಪ ಬಾಧ ಮಾಡು, ಅಸ್ಥಿ ಭಾತಿ ಪ್ರಿಯ ತಂದಲ್ಲಿ ಜೋಡಿಸಿಕೊ, ಅಲ್ಲಿ ಆತ್ಮತತ್ವವೇ ಇದೆ ಅನ್ನುವ ಅನುಭವ ನಿನಗೆ ಸಹಜವಾಗಿ ಬರುತ್ತದೆ. ಆಗ ಸಹಜವಾದ ಸುಖದ ಪ್ರಾಪ್ತಿ. ಸರ್ವದ ಸುಖದ ಸಿದ್ಧಿ ತನಗಾಗಿ ಸರ್ವವು ಇದನು ಬ್ರಹ್ಮಮಯವೆಂದು. ಕಾರಣದ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಬ್ರಹ್ಮ, ಕಾರ್ಯದ ದೃಷ್ಟಿ ಬರಲೇಬಾರದು. ಬಂಗಾರದ ಅಂಗಡಿ ಅವನಿಗೆ ಆಭರಣಗಳ ದೃಷ್ಟಿ ಇಲ್ಲ. ಅವಾಗ ನಿಮ್ಗೂಡ ಆಭರಣ ಅಂತ ಮಾತಾಡ್ತಾನೆ. ನೀವು ರಿಂಗ್ ಕೊಡ್ರಿ ಅಂದ್ರೆ ರಿಂಗ್ ಕೊಡ್ತಾನೆ, ಬೆಂಡೌಲಿ ಕೊಡ್ರಿ ಅಂದ್ರೆ ಬೆಂಡೌಲಿ ಕೊಡ್ತಾನೆ, ಚೈನಾ ಕೊಡ್ರಿ ಅಂದ್ರೆ ಚೈನಾ ಕೊಡ್ತಾನೆ. ಅವನು ಚೈನ್ ಅಂತ ಮಾತಾಡ್ತಾನೆ, ಇದು ಬೆಂಡೌಲಿ ಅಂತ ಮಾತಾಡ್ತಾನೆ, ಇದು ರಿಂಗ್ ಅಂತ ಮಾತಾಡ್ತಾನೆ. ಪರಂತು ಅವನ ದೃಷ್ಟಿ ಎಲ್ಲಿರ್ತದೆ ಅಂದ್ರೆ ಬಂಗಾರದಲ್ಲಿರ್ತದೆ. ಅವನ ದೃಷ್ಟಿ ಬಂಗಾರದಲ್ಲಿರ್ತದೆ, ನಮ್ಮ ದೃಷ್ಟಿ ಆಭರಣದಲ್ಲಿರ್ತದೆ. ಆಭರಣದಲ್ಲಿ ಇರಬಾರ್ದು ಅಂದರೆ ಈ ನಾಮರೂಪ ಕ್ರಿಯಾತ್ಮಕವಾದ ಜಗದಾಕಾರದಲ್ಲಿ ನಿನ್ನ ದೃಷ್ಟಿ ಇರಬಾರ್ದು. ಮತ್ತೇನಿರಬೇಕು ಅಂತ ಕೇಳಿದರೆ ಆತ್ಮದೃಷ್ಟಿ ಇರಬೇಕು. ಅದನ್ನು ಸರಿಯಾಗಿ ತಿಳಿಸುವಂತೆ ಬೆಳಿಗ್ಗೆ ಹೇಳಿದರು, ಅಸ್ಥಿ ಭಾತಿ ಪ್ರಿಯ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ನಿನ್ನ ಸ್ವರೂಪವೇ ಅದು, ಇರುವಿಕೆ ತೋರುವಿಕೆ ಬೇಕಾಗಿರುವಿಕೆ. ಅದನ್ನು ನೋಡು, ನಾಮ ರೂಪ ಬಿಟ್ಬಿಡು, ಒಂದು ನಾಮ ಒಂದು ರೂಪ ಅವನ್ನೆರಡು ತೆಗೆದು ಹಾಕು. ಸಹಜವಾಗಿ ನೀನು ಸುಖದ ಪ್ರಾಪ್ತಿಯುಳ್ಳವನು ಆಗುತ್ತಿ. ಸರ್ವದ ಸುಖ ಸಿದ್ಧಿ ತನಗಾಗಿ ಸರ್ವವಿದನು ಬ್ರಹ್ಮಮಯವೆಂದು ಕಾಣ್ಬುದೇ ಸರ್ವಾತ್ಮಕವೆನಿಪ್ಪ ಸಮಾಧಿ. ಇದು 4ನೇದ್ದು, ಸರ್ವಾತ್ಮಕ ಸಮಾಧಿ. ಶ್ರವಣಾಖ್ಯ ಸಮಾಧಿ ಹೇಳಿದರು, ಆಮೇಲೆ ಸಂವಾದ ಸಮಾಧಿ ಹೇಳಿದರು, ಆಮೇಲೆ ಕರ್ಮ ಸಮಾಧಿ ಹೇಳಿದರು, ಈಗ ಸರ್ವಾತ್ಮಕ ಸಮಾಧಿ ಹೇಳಿದರು. ಇವು 4. ನೇತ್ಯಾತ್ಮಕ ಸಮಾಧಿ 1, 5, ಇವೆಲ್ಲ ಕೂಡ 5. ಈ ರೀತಿಯಾಗಿ ಅಂದರೆ ಎಲ್ಲ ಕಡೆ ಆತ್ಮನನ್ನು ನೋಡುವ ತನಕ ಬಂತಂದ್ರೆ ಅದುವೇ ಸಮಾಧಿ ಅನ್ನುವ ಒಂದು ಅಭಿಪ್ರಾಯ ಇಲ್ಲಿ. ಮುಂದೆ ನೋಡಿ ಏನು ಹೇಳ್ತದೆ ಕೇಳೋಣ. ಏನಿತು ತೋರ್ಕೆಗಳೊಳಗೆ ಒಂದೇ ಪದ ಮಾಡಿಬಿಡೋಣ ಅದನ್ನು. ಏನಿತು ತೋರ್ಕೆಗಳೊಳಗೆ ಅನಿತೆಲ್ಲವನು
ತನ್ನೋಳು ಇನಿತಿಲ್ಲವೇನೆ ಕಾಣ್ಬ ಬಗೆಯದು ವನಿತೆ ನೇತ್ಯಾತ್ಮಕವೇನೆಪ ಸಮಾಧಿಯು ಎಂದು ಎನ್ನುತ್ತಿರ್ಪರು ಅಖಿಲ ಸನ್ಮುನಿಗಳು. ಇಲ್ಲಿ ಮೇಲಿನ 4 ಸರ್ವಾತ್ಮಕ ಸಮಾಧಿ ಆಯಿತು. ಮೇಲೆ ನೇತ್ಯಾತ್ಮಕ ಸಮಾಧಿಯನ್ನು ಬೆಳಗಿನ ಪ್ರವಚನದಲ್ಲಿ ಕೇಳ್ಕೊಂಡು ಬಂದಿದ್ದೇವೆ. ಆದ್ರೆ ಇಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾರೆ, ಮತ್ತೆ ಅದನ್ನೇ ಹೇಳ್ತಾರೆ, ಹೇಳುವುದನ್ನೇ ಹೇಳ್ತಾರೆ. ಏನಿತು ತೋರ್ಕೆಗಳೊಳಗೆ ಅನಿತೆಲ್ಲವನು. ಈ ನಿನ್ನ ಪಂಚ ಇಂದ್ರಿಯಗಳಿಗೆ ಯಾವುಗಳು ಗೋಚರವಾಗುತ್ತವೆಯೋ ಅದರ ಜೊತೆಗೆ ಮನಸ್ಸು ಹೊರಗೆ ಬಂದಾಗಲೇ ಇದೆಲ್ಲ ಗೋಚರ ಆಗೋದು. ಮನಸ್ಸು ಒಂದು ವೇಳೆ ಇಂದ್ರಿಯಗಳೊಡನೆ ಬೆರೆಯದೆ ಹೋದರೆ ನಾಮರೂಪ ಕ್ರಿಯಾತ್ಮಕವಾದ ಪ್ರಪಂಚದ ಸರಿಯಾದ ಜ್ಞಾನ ಆಗುವುದಿಲ್ಲ. ಇಂದ್ರಿಯದೊಡನೆ ಕೂಡಿಕೊಂಡರೆ ಮಾತ್ರ ಮನಸ್ಸು ಇಂದ್ರಿಯದೊಡನೆ ಕೂಡಿಕೊಂಡರೆ ಮಾತ್ರ ಆಯಾಯ ವಸ್ತುಗಳ ಜ್ಞಾನ ಸರಿಯಾಗಿ ಆಗ್ತದೆ. ಮನಸ್ಸು ಒಂದು ವೇಳೆ ಇಂದ್ರಿಯಗಳೊಡನೆ ಬೆರೆಯದೆ ಹೋದರೆ ಕಣ್ಣು ನೋಡಿದರೂ ಕೂಡ ನೋಡ್ದಂತೆ. ಈಗ ದಾರಿಯಲ್ಲಿ ಬರುವಾಗ ಏನೇನೋ ನೋಡ್ಕೊಂಡು ಬಂದೇರಿ, ಒಂದರ ನೆನಪು ಐತೇನೆ, ಒಂದು ನೆನಪಿಲ್ಲ. ಯಾಕೆ? ಅಲ್ಲಿ ನಿಮ್ಮ ಮನಸ್ಸು ನಿಮ್ಮ ನೇತ್ರೇಂದ್ರಿಯದೊಡನೆ ಬೆರೆತು ಆ ವಿಷಯವನ್ನು ಅರಿಯಲಿಲ್ಲ. ಹಾಗೆ ದಾಟಿ ಬಂದುಬಿಟ್ರಿ, ಅರಿಯಲಿಲ್ಲ. ಯಾವಾಗ ಅರಿತೀರಿ ಅಂದ್ರೆ ಅದು ನಿಮಗೆ ಬೇಕಾಗಿರ್ಬೇಕು. ಆವಾಗ ನಿಮ್ಮ ಇಂದ್ರಿಯದೊಡನೆ ನಿಮ್ಮ ಮನಸ್ಸು ಬೆರೆಯುತ್ತದೆ, ಆ ವಿಷಯ ನಿಮಗೆ ಗೊತ್ತಾಗ್ತದೆ. ಇಂದ್ರಿಯದೊಡನೆ ಮನಸ್ಸು ಯಾವಾಗಲೂ ಬೆರೆಯಬೇಕು. ಇಂದ್ರಿಯದೊಡನೆ ಮನಸ್ಸು ಬೆರೆಯದೆ ಹೋದರೆ ಇವೆಲ್ಲ ತಮ್ಮತನವನ್ನು ಕಳೆದುಕೊಳ್ಳುತ್ತವೆ, ಅಂದ್ರೆ ತಮ್ಮ ವಿಷಯಗಳನ್ನು ಅರಿಯುವುದಿಲ್ಲ ಅಂತ ಅಭಿಪ್ರಾಯ. ಈ ಅಭಿಪ್ರಾಯವನ್ನು ಯಾಕೆ ಬರಿತಾ ಇದ್ದಾರಂದ್ರೆ, ಏನೇತು ತೋರ್ಕೆಗಳೊಳಗೆ ಅನಿತೆಲ್ಲವನು, ನಿನಗೆ ಯಾವ್ಯಾವ ಗೋಚರ ಆಗ್ತಾವಲ್ಲ ಮನಸ್ಸಹಿತವಾಗಿರುವ ಪಂಚ ಜ್ಞಾನೇಂದ್ರಿಯಗಳಿಗೆ. ಇನ್ನು ಮನಸ್ಸಿಗೆ ಗೋಚರ ಆಗೋದು ಸುಖ ದುಃಖ ಒಳಗಿಂದು, ಇದು ಹೊರಗಿಂದ ಹೇಳಿ ಆಯಿತು. ಮನಸ್ಸಿಗೆ ಗೋಚರ ಆಗುವುದು ಸುಖ ಮತ್ತು ದುಃಖ, ನಾನು ಸುಖಿ ನಾನು ದುಃಖಿ ಅಂತ ಗೊತ್ತಾಗ್ತದೆ. ಆಗ ಇಂದ್ರಿಯಗಳ ಅವಶ್ಯಕತೆ ಇಲ್ಲ. ಈ ಪೂರ್ವದ ಪ್ರವಚನದಲ್ಲಿ ಅದು ಕೂಡ ಪಾಠ ಆಗಿದೆ. ಸುಖ ದುಃಖವನ್ನು ಅರಿಯುವಾಗ ಮನಸ್ಸಿಗೆ ಇಂದ್ರಿಯಗಳ ಅವಶ್ಯಕತೆ ಇಲ್ಲ, ಸ್ವತಂತ್ರವಾಗಿ ಅರಿಯುತ್ತದೆ. ಇನಿತೆಲ್ಲವನು, ಒಳಗಿಂದು ತಗೊಳ್ರಿ ಹೊರಗಿಂದು ತಗೊಳ್ರಿ. ಈಗ ಎಲ್ಲ ಪದಾರ್ಥಗಳು ಸುಖ ದುಃಖ ಮೊದಲು ಮಾಡಿಕೊಂಡು ಹೊರಗಿನ ಎಲ್ಲ ವಿಷಯಗಳು ಇನಿತೆಲ್ಲವೂ ಏನೇ ಕಾಣ್ಬ ಬಗೆಯದು. ಇನಿತೆಲ್ಲವನು ಕಾಣುವ ಬಗೆಯದು ವನಿತೆ. ಏನು ಕಾಣುವ ಬಗೆಯದು ಮುಂದೆ ಅನ್ವಯ ಆಗ್ತದೆ. ಏನಿತು ತೋರ್ಕೆಗಳೊಳಗೆ ಅನಿತೆಲ್ಲವನು ತನ್ನೊಳಗೆ ಇನಿತವೂ ಇಲ್ಲವೇನೆ, ಸ್ವಲ್ಪವೂ ಇಲ್ಲ. ನನ್ನ ಸ್ವರೂಪದಲ್ಲಿ ಇವು ಯಾವೂ ಇಲ್ಲ. ಈಗ ಹೇಳಿದ್ರೆ ಗೊತ್ತಾಗ್ತದೋ ಇಲ್ಲೋ ನೋಡ್ರಿ. ಏನಂದ್ರೆ ಹಗ್ಗ ನಮ್ಮ ಪರಮ ಉದಾಹರಣೆಗಳು, ಅವನು ಬಿಟ್ಟು ಬೇರೆ ಇಲ್ಲ ನಮ್ಮ ಅಂಗಡಿಯಾಗ ಬಂಡವಾಳ. ಹಗ್ಗ ಅಂದ್ರೆ ಮಬ್ಬುಗತ್ತಲೆಯಲ್ಲಿ ಬಿದ್ದಿರ್ಬೇಕು, ಅದು ಅಂಕಟು ಅಂಕಾಗಿ ಬಿದ್ದಿರಬೇಕು. 4 ಮಂದಿ ಕೂಡಿ ನೀವು ಹೊರಟಿರ್ಬೇಕು. ಒಬ್ಬ ಹಾವು ಅಂತಾನೆ, ಒಬ್ಬ ಭೂಚಿದ್ರ ಅಂತಾನೆ, ಒಬ್ಬ ಪೂಮಾಲೆ ಅಂತಾನೆ, ಒಬ್ಬ ಗೋಮೂತ್ರ ಅಂತಾನೆ, ಮಗದೊಬ್ಬ ದಂಡ ಅಂತಾನೆ, ಕೋಲ ಅಂತಾನೆ. ಆ ಎಲ್ಲ ಪದಾರ್ಥಗಳು ಹಗ್ಗದಲ್ಲಿ ಒಂದಾದರೂ ಇದೆ ಏನು ಕಾಣ್ತಾವೆ. ಕರೆ ಹಗ್ಗದಲ್ಲಿ ಹಾವು ಇಲ್ಲ, ಭೂಚಿದ್ರಿಲ್ಲ, ಗೋಮೂತ್ರ ಇಲ್ಲ, ಪೂಮಾಲೆ ಇಲ್ಲ, ದಂಡವೂ ಇಲ್ಲ. ಇಲ್ಲದೆ ಇದ್ದರೂ ತೋರುತ್ತವೆ. ಇದು ದೃಷ್ಟಾಂತಕ್ಕೆ ಬರ್ರಿ. ಈಗ ನಿನ್ನ ಸ್ವರೂಪದಲ್ಲಿ ಈ ಜಗತ್ತು ಇದೆಲ್ಲ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ತೋರ್ತದೆ, ಪರಂತು ನಿನ್ನ ಸ್ವರೂಪದಲ್ಲಿ ಇರುವಿಕೆ ಇಲ್ಲವೇ ಇಲ್ಲ. ಇವಕ್ಕೆ ಹಗ್ಗದಲ್ಲಿ ತೋರುವ ಭ್ರಾಂತಿಯಿಂದ ತೋರುವ ಹಾವು ಎಷ್ಟು ಮಿಥ್ಯಾಭೂತವೋ ಅಷ್ಟೇ ಈ ಜಗತ್ತು ಮಿಥ್ಯಾಭೂತ. ಇದು ಯಾವುದು ನಿನ್ನ ಸ್ವರೂಪದಲ್ಲಿಯೂ ಇಲ್ಲ, ನೀನೂ ಅಲ್ಲ. ಸ್ವರೂಪದಲ್ಲಿ ಇದ್ರೆ ನೀ ಆಗ್ತಿದ್ದಿ, ನಿನ್ನ ಸ್ವರೂಪದಲ್ಲಿ ಇದು ಹೆಜ್ಜೆ ಇಡಲಾರದು. ಅದನ್ನು ಬರೀತಾರೆ. ಇನಿತೆಲ್ಲವೂ ಏನೇ, ಎಲ್ಲವೂ ಅಂದ್ರೆ ಎಷ್ಟು ಕಾಣ್ತದೆಲ್ಲ ನನ್ನಲ್ಲಿ ಇನಿತವೂ ಇಲ್ಲವೇನೆ. ಇನಿತವೂ ಇಲ್ಲವೇನೆ, ನನ್ನ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ ಅಂತ ನಿಶ್ಚಯ ಮಾಡಿದ್ದೆ. ಆದರೆ ಕಾಣುವ ಬಗೆಯದು ಅಂದ್ರೆ ತಿಳಿದುಕೊಳ್ಳುವಿಕೆ. ಕಾಣುವ ಬಗೆ ಅಂದ್ರೆ ನೋಡುವ ಬಗೆ ಅಲ್ಲ, ತಿಳಿದುಕೊಳ್ಳುವಿಕೆ. ನನ್ನ ಸ್ವರೂಪ ಅಖಂಡ ಚೇತನ. ಆ ಅಖಂಡ ಚೈತನ್ಯದಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಇಲ್ಲಿ ತಿಳ್ಕೊಳ್ಳೋವು ಯಾರು? ಚಿದಾಭಾಸ, ಜೀವಾತ್ಮ. ಚಿದಾಭಾಸನಿಗೆ ಇದು ಅನ್ವಯ.
ನನ್ನ ಮೂಲ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲವೇ ಇಲ್ಲ ಅಂತ ತಿಳಿದುಕೊಳ್ಳುವುದು. ಗುರುಗಳು ಹೇಳಿರ್ತಾರೆ, ನಿನ್ನ ಮೂಲ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ, ಅದನ್ನು ಬೆಳಿಗ್ಗೆ ಹೇಳಿ ಆಗೈತಿ. ನ ಇದು ನೀ ಅಲ್ಲ, ಇದು ನೀ ಅಲ್ಲ, ಇದು ನೀ ಅಲ್ಲ, ಇದು ನೀ ಅಲ್ಲ ಅಂತ ನೇತಿಗಳೆಯುತ್ತಾ ಹೋಗಿ ಕೊನೆಗೆ ಕಳೆಯಲಿಕ್ಕೆ ಬಾರದೆ ಉಳಿಯುವುದೇ ನಿನ್ನ ಸ್ವರೂಪ ಅಂತ ಹೇಳೋದಿಲ್ಲ. ಅವರು ತೂಷ್ಣಿಮಾಗಿ ಬಿಡ್ತಾರೆ. ಕಳೆಯದೆ ಏನೂ ಮಾಡಕ್ಕೆ ಬರೋದಿಲ್ಲ, ಅದನ್ನು ಕಳೀಲಿಕ್ಕೆ ಬರೋದಿಲ್ಲ. ಕಳೆಯುತ್ತಾ ಹೋಗಿ ಉಳುವಿಕೆ ಏನಿದೆಯಲ್ಲ, ಯಾವುದು ಇರ್ತದೆ ಅದು ನಿನ್ನ ಸ್ವರೂಪ ಅಂತ ಗುರುಗಳು ಹೇಳುವುದಿಲ್ಲ. ಯಾಕಂದ್ರೆ ಅವನ ತಿಳ್ಕೊಬೇಕು. ಅದನ್ನು ಏನೇನು ಕಳೆದ್ರು ಅದೆಲ್ಲ ನಾ ಅಲ್ಲ ಅಂತ. ಉಳಿದದ್ದು ಯಾವುದು? ನಾನು ಅಂದರೆ ಯಾವುದು? ಆತ್ಮತತ್ವ, ಅಖಂಡ ಚೇತನ. ನಾನು ಎನ್ನುವ ಶಬ್ದದ ಅರ್ಥವೇ ಪ್ರತ್ಯೇಗಾತ್ಮ ಚೇತನ ಅಂತೇವೆ ಮೊದಲ. ಪ್ರತ್ಯೇಗಾತ್ಮ ಚೇತನಕ್ಕೂ ಅಖಂಡ ಚೇತನಕ್ಕೂ ವ್ಯತ್ಯಾಸ ಇಲ್ಲ ಅಂತ ಸಿದ್ಧಾಂತ ಇದೆ. ಹೀಗೆ ಇನಿತೆಲ್ಲವನ್ನು ಕಾಣುವ ಬಗೆಯದು. ಅಂದ್ರೆ ನನ್ನಳು ಇವು ತ್ರಿಕಾಲದಲ್ಲಿಯೂ ಇಲ್ಲ. ಮೊದಲು ಬರೆದ್ರಲ್ಲ, ನಿನ್ನ ಭಾವನೆಗಳಿಗೆ ಗೋಚರವಾಗುವ ಸಕಲ ಪದಾರ್ಥಗಳು ತ್ರಿಕಾಲದಲ್ಲಿಯೂ ಇಲ್ಲ ನನ್ನಲ್ಲಿ ಅಂತ ನಿಶ್ಚಯ ಮಾಡುವುದೇ ವನಿತೆ. ಎಲೆ ಸ್ತ್ರೀಯಳೆ ನೇತ್ಯಾತ್ಮಕವೇನಿಪ ಸಮಾಧಿ ಎಂದು ಎನ್ನುತ್ತಿರ್ಪರು ಸನ್ಮುನಿಗಳು. ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಇಲ್ಲಿ. ಸನ್ಮುನಿಗಳು ನಿಜವಾಗಿ ಸಾಧನವನ್ನು ಮಾಡಿ ಕೃತಕೃತ್ಯರಾಗಿರುವಂತಹ ಮಹಾನುಭಾವರು ಹೀಗೆ ಹೇಳುತ್ತಾರೆ. ನಾನೇ ಹೇಳ್ತೇನೆ ಅನ್ನೋದಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಶಾಸ್ತ್ರ ಅನುಭವಿಗಳಿಂದ ಬಂದಿದೆ. ಉಪನಿಷತ್ತಿನ ಕತೆ, ಗಾರ್ಗಿ ಕತೆ ನೆನಪು ಮಾಡಿ ಆಗಾಗ ಇದಕ್ಕೆ ಜೋಡಿಸ್ತಿರ್ತೇನೆ ನಾ. ಗಾರ್ಗಿ ಕೊನೆಯ ಪ್ರಶ್ನೆ ಮಾಡ್ತಾಳೆ, ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆ? ನಿಮಗೆ ತಿಳಿಯುವಂಥ ಭಾಷೆಯಲ್ಲಿ ಹೇಳ್ತೇನೆ ಅದನ್ನು. ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆ? ಮಾಯಾ ಬಿಟ್ಟು ಬಿಡ್ರಿ ನೀವು. ತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ ಅನ್ನುವ ಶ್ರುತಿ ಪ್ರಮಾಣದಂತೆ ನೇರವಾಗಿ ಆತ್ಮನಿಂದಲೇ ಈ ಆಕಾಶ ಹುಟ್ಟಿತು ಅಂತ ಅರ್ಥ ಮಾಡಿದ್ದೀವಿ. ಹುಟ್ಟಿತು ಅಂತ ಯಾಕೆ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂದ್ರೆ, ಜಗತ್ತು ಇಲ್ಲದೇ ಇದ್ದರೂ ಕೂಡ ಇದೆ ಎಂದು ತಿಳಿದುಕೊಂಡಿರುವ ಶಿಷ್ಯನು ಮುಂದೆ ಬಂದು ಕುಳಿತಿರುವಾಗ ಈ ಜಗತ್ತು ಯಾರಿಂದ ಹುಟ್ಟಿತು ಅಂತ ಅವ್ನಿಗೆ ಹೇಳಬೇಕಾಯಿತು. ಉಪಕ್ರಮ ಆತ್ಮನಿಂದಲೇ ಹುಟ್ಟಿತು ಅಂತ ಹೇಳಬೇಕು. ಮುಂದೆ ಉಪಸಂಹಾರದಲ್ಲಿ ಐತದಾತ್ಮ್ಯಂ ಸರ್ವಂ ತತ್ವಂ ಅಸಿ ಶ್ವೇತಕೇತು ಅಂತ ಮುಗಿಸ್ತಾರೆ. ಆ ಆತ್ಮವೇ ನೀನಾಗಿದ್ದೆ ಅಂತ ಮುಗಿಸ್ತಾರೆ. ಆತ್ಮನಿಂದಲೇ ಜಗತ್ತು ಹುಟ್ಟಿದೆ, ಆ ಆತ್ಮವೇ ನೀನು ಆಗಿದ್ದೆ ಅಂತ ಮುಗಿಸಿದಾಗ ಉಪಕ್ರಮ ಉಪಸಂಹಾರ ಅನ್ನುವ 2 ಲಿಂಗಗಳು ಕೂಡಿ ಒಂದನೇದ್ದಿದ್ದು. 6 ಲಿಂಗಗಳಲ್ಲಿ ಒಂದನೇದ್ದಾದ್ದರಿಂದ ಇಲ್ಲಿ ಆತ್ಮತತ್ವದಲ್ಲಿ ಏನೂ ಇಲ್ಲ ಅಂತ ಹೇಳುವ ಪ್ರಸಂಗ ಬಂದಾಗ ನಾವು ಅಧ್ಯಾರೋಪ ಮಾಡಿದ್ದೀವಿ. ಆ ಮಾತು ಬೇರೆ, ಅದನ್ನು ತೆಗೆದಿಡ್ರಿ. ಈಗ ನನ್ನಲ್ಲಿ ತೆಗೆದಿಡ್ರಿ ಅದನ್ನು. ಇದು ಮೈತ್ರೇಯಿ ಕತೆ ತಗೊಳ್ರಿ. ಈಗ ಮೈತ್ರೇಯಿ ಕತೆ ಏನು ಹೇಳ್ತದೆ? ಇಲ್ಲ ಮೈತ್ರಿ ಅಲ್ಲ, ಗಾರ್ಗಿ ಕತೆ ಏನು ಹೇಳ್ತದೆ ಅಂದ್ರೆ, ಆಕಾಶವು ಆತ್ಮನಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ ಅಂದ್ರೆ ವಚನಕ್ಕೆ ವಿಷಯವಲ್ಲದ ಆತ್ಮನನ್ನು ವಚನದಿಂದ ಹೇಳಿದ್ದರಿಂದ ಅಪಸಿದ್ಧಾಂತವಾಯಿತು ಅನ್ನುವಾಕಿ ದೋಷ ಹೇಳಾಕಿ. ಆತ್ಮನಲ್ಲಿ ಅನ್ನುವ ಶಬ್ದ ಉಪಯೋಗ ಮಾಡೋಕೆ ಬರೋದಿಲ್ಲ. ಇನ್ನು ಹೇಳಕ್ಕೆ ಬರೋದಿಲ್ಲ ಅಂದೆ ಅಂದ್ರೆ ಹಂಗಾರೆ ನನಗೆ ಶಾಸ್ತ್ರ ತಿಳಿದಿಲ್ಲ ಅಂತ ಹೇಳುವಾಕಿ. ಈ ಎರಡನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದಲ್ಲ ಆಕಿ. ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನೀ ಕೇಳಿದ್ದು ಯಾವುದರಲ್ಲಿ ಅಂದ್ರೆ ಅದು ದೀರ್ಘವೂ ಅಲ್ಲ, ಹ್ರಸ್ವವೂ ಅಲ್ಲ, ಗುಂಡನೂ ಅಲ್ಲ, ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಮತ್ತು ಕೆಂಪಗಾಗಿಲ್ಲ ಕಾರ್ಗಾಗಿಲ್ಲ ಅಂತ ತತ್ವಜ್ಞಾನಿಗಳು ಹೇಳುತ್ತಾರೆ. ಅದರಲ್ಲಿ ಓತಪ್ರೋತವಾಗಿದೆ ಅಂತ ಶಾಸ್ತ್ರದ ಸಿದ್ಧಾಂತ ಅಂತ ಇನ್ನೊಬ್ಬರ ಮೇಲೆ ಹಾಕ್ತಾರೆ ಅವರು. ಶಾಸ್ತ್ರ ಇನ್ನೊಬ್ಬರ ಮೇಲೆ, ನಾ ಹೇಳೋದಿಲ್ಲ ಅಂತಾರೆ ಅವರು. ತತ್ವಜ್ಞಾನಿಗಳು ಹೀಗೆ ಹೇಳುತ್ತಾರೆ ಅಂತ ಬೇರೆ ತತ್ವಜ್ಞಾನಿಗಳು ಹೀಗೆ ಹೇಳುತ್ತಾರೆ ಅಂದಾಗ ಇವನ ಮೇಲೆ ದೋಷ ಹೇಳಲಿಕ್ಕೆ ಆಕೆಗೆ ಅವಕಾಶವೇ ಇಲ್ಲ. ಆವಾಗ ನಿಜವಾದ ಬ್ರಹ್ಮಜ್ಞಾನಿ ಇದ್ದಾನೋ ಇನ್ಯಾರು ಪ್ರಶ್ನೆ ಮಾಡಬೇಡ್ರಿ, ಪ್ರಶ್ನೆ ಮಾಡಿದರೆ ಹಾಳಾಗಿ ಹೋಗ್ತೇರಿ ಅಂದಳಕಿ. ಆದರೂ ಒಬ್ಬ ಉದ್ದಟ ಮೀರಿ ಪ್ರಶ್ನೆ ಮಾಡಿದಾಗ
ಅವನ ತಲೆ ಕತ್ತರಿಸಿತು ಅಂತ ಅಲ್ಲಿ ಉಪನಿಷತ್ನಲ್ಲಿ ಬರುವಂತಹ ಕಥಾ. ಅತಿ ಪ್ರಶ್ನೆ ಮಾಡಿದ ಅಂತ ಅದರ ಅಭಿಪ್ರಾಯ. ಅತಿ ಪ್ರಶ್ನೆ ಮಾಡಬಾರದು ಅಂತ ಶಾಸ್ತ್ರದ ಸಿದ್ಧಾಂತ ಇದೆ. ಇಲ್ಲಿ ಯಾಕೆ ಅದನ್ನು ನೆನಪು ಮಾಡೀನಿ ಅಂದ್ರೆ, ಸನ್ಮುನಿಗಳು ಹೇಳುತ್ತಾರೆ ಅಂತ ಗ್ರಂಥಕಾರರು ಬರೀತಾರೆ. ಸನ್ಮುನಿಗಳು ಈ ವಿಷಯವನ್ನು ಹೇಳುತ್ತಾರೆ, ನೇತ್ಯಾತ್ಮಕ ಸಮಾಧಿ. ಅದಕ್ಕಾಗಿ ನಿನ್ನ ಸ್ವರೂಪ ಅಂತ ಹೇಳುವುದಿಲ್ಲ, ಕಳೆಯುವುದೆಲ್ಲವನ್ನು ಕಳೆದು ತೂಷ್ಣೀಂ ಭಾವವನ್ನು ಹೊಂದುತ್ತಾರೆ. ಇದುವೇ ಮೌನ, ಮತ್ತೇನಿಲ್ಲ. ಇದುವೇ ಮೌನ. ಮೌನ ಶಿಷ್ಯನು ಕೂಡ ಅದನ್ನೇ ಅನುಷ್ಠಾನ ಮಾಡಬೇಕು, ತಾನು ಮೌನಿ ಆಗಬೇಕು ಅಂತ ಇಲ್ಲಿ ಅಭಿಪ್ರಾಯ. ಹೀಗಾಗಿ ನೇತ್ಯಾತ್ಮಕ ಸಮಾಧಿ ಒಂದು ಕೂಡಿದ್ರೆ ಎಷ್ಟಾದವು? 5 ಆದವು. 5 ಸಮಾಧಿಗಳನ್ನು ಹೇಳ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ. ಈಗ ಮುಂದಿನ ನುಡಿ ನೋಡ್ರಿ. ಸಾಕಾರವನು ನಿರಾಕಾರವೆಲ್ಲವನು ತನ್ನ ಆಕಾರ ನಿಜ ಪದದೊಳು ಜೋಕೆಗಾನದೆ ಇರುತ್ತಿರೆ ನೇತ್ಯಾತ್ಮಕವೆಂದು ಸ್ವೀಕರಿಸು ಆ ಸಮಾಹಿತೆಯನ್ನು. ಮತ್ತಿನ್ನೊಂದು ನುಡಿಯಿಂದ ಅದನ್ನೇ ಹೇಳ್ತಾರೆ. ನೇತ್ಯಾತ್ಮಕ ಸಮಾಧಿಯನ್ನೇ ಹೇಳ್ತಾ ಹೋಗ್ತಾರೆ. ನೋಡೋಣ ಮುಂದೆ ಏನೇನಾಗ್ತದೋ. ಓದುತ್ತಾ ಹೋದ್ರೆ ನಿಮಗೂ ಅರ್ಥ ಆಗ್ತದೆ. ಇಲ್ಲಿ ಸಾಕಾರವನು ನಿರಾಕಾರವೆಲ್ಲವನು. ಆಕಾರವುಳ್ಳದ್ದು ಒಂದು, ಆಕಾರವಿಲ್ಲದ್ದು ಇನ್ನೊಂದು. ಆಕಾರವಿಲ್ಲದ್ದು ಚೇತನ, ನಿರಾಕಾರ. ಸಾಕಾರವುಳ್ಳದ್ದು ಆಭಾಸಾತ್ಮಕವಾಗಿ ತೋರುವಂತಹ ಪ್ರಪಂಚ. ಇವೆಲ್ಲವನು ಸಾಕಾರವನು ನಿರಾಕಾರವೆಲ್ಲವನು ತನ್ನ ಆಕಾರವು ಆ ನಿಜ ಪದದೊಳು. ಇಲ್ಲಿ ಸುಮ್ಮನೆ ಉದಾಹರಣೆ ಕೊಡ್ತೇನೆ. ನಿರಾಕಾರ ಯಾವುದು ಅಂದ್ರೆ ಆಕಾಶ. ಆಕಾಶಕ್ಕೆ ರೂಪಿಲ್ಲ, ನಿರಾಕಾರ. ವಾಯುವಿಗೂ ರೂಪಿಲ್ಲ, ಅದು ನಿರಾಕಾರ. ನಮ್ಮ ಮನಸ್ಸಿಗೂ ರೂಪಿಲ್ಲ, ನಿರಾಕಾರ. ದಿಕ್ಕಿಗೂ ರೂಪಿಲ್ಲ. ಹಂಗ ಹೇಳ್ತೇವೆ. ಇಲ್ಲಿ ಕುಂತಿದ್ದೇವೆ, ಇದು ಪೂರ್ವ ಅಂತೇನೆ ನಾನು. ಎದುರಿಗೆ ಇದ್ದದ್ದು ಪೂರ್ವ ಅಂತೇನೆ. ಅಲ್ಲಿ ಕುಂತವ್ರಿಗೆ ಪಶ್ಚಿಮ, ಅಲ್ಲಿ ಕುಂತವ್ರಿಗೆ ಅದು ಪಶ್ಚಿಮ. ಇದು ನನಗೆ ಪೂರ್ವಕ್ಕಿದೆ, ಎದುರಿಗೆ ಕುಂತವನಿಗೆ ಪಶ್ಚಿಮಕ್ಕಿದೆ. ಇದು ಕಲ್ಪಿತ ಅಲ್ಲೇನ? ಏನು ಆಕಾರ ಐತೆ ಇದಕ್ಕೆ? ಆಕಾರ ಇಲ್ಲ. ಮನಸ್ಸಿಗೆ ಆಕಾರ ಇಲ್ಲ, ಆತ್ಮನಿಗೆ ಆಕಾರ ಇಲ್ಲ. ಆತ್ಮನಿಗೆ ಏನು ಆಕಾರ ಅಂತ ಹೇಳ್ರಿ? ಆತ್ಮನಿಗಿಲ್ಲ, ಮನಸ್ಸಿಗೂ ಇಲ್ಲ. ರೂಪರಹಿತವಾದದ್ದು ಗಾಳಿ, ಅದಕ್ಕೂ ಆಕಾರ ಇಲ್ಲ. ಆಕಾಶಕ್ಕೂ ಆಕಾರ ಇಲ್ಲ. ಸಾಕಾರ ಯಾವಪ್ಪ ಅಂತ ಕೇಳಿದ್ರೆ ಅವಯವಗಳಿಂದ ಕೂಡಿಕೊಂಡು ತೋರ್ತಕ್ಕಂಥವುಗಳು ಸಾಕಾರ ಪದಾರ್ಥಗಳು. ಶರೀರ ಮೊದಲಾದವುಗಳು. ಅನೇಕ ಶರೀರಗಳಿದಾವೆ, ಗಿಡ ಕಂಟಿ ಏನೇನಿದಾವೆ ಅವೆಲ್ಲ ತಗೊಳ್ರಿ. ಹೀಗೆ ಮಾಡಿದಾಗ ಇಲ್ಲಿ ಸಾಕಾರ ನಿರಾಕಾರ ಅಂದ್ರೆ ಯಾವುದು ಅಂತ ಕೇಳಿದರೆ, ಆಕಾಶವನ್ನೇ ಮೊದಲು ಮಾಡಿಕೊಂಡು ಕೆಲವು ನಿರಾಕಾರ ಪದಾರ್ಥಗಳು, ಕೆಲವು ಸಾಕಾರ ಪದಾರ್ಥಗಳು, ಇವೆಲ್ಲವುಗಳು ಬರೀತಾರೆ. ಸಾಕಾರವನು ನಿರಾಕಾರವೆಲ್ಲವನು ತನ್ನ ಆಕಾರವು ತನ್ನ ಆಕಾರವು ಅಂದ್ರೆ ಇಲ್ಲೇ ಚಿದಾಭಾಸನ ತಗೋಬೇಕು. ತನ್ನ ಆಕಾರವು ಚಿದಾಭಾಸ. ಇಲ್ಲಿ ನಿಜ ಪದದೊಳು ಈ ಚಿದಾಭಾಸ ಏನಿದಾನಲ್ಲ, ಅಂತಃಕರಣ ವೃತ್ತಿಯಿಂದ ಕೂಡಿಕೊಂಡಿದ್ದಾನೆ ಅಥವಾ ಅವಿದ್ಯೆಯೊಡನೆ ಕೂಡಿಕೊಂಡಿದ್ದಾನೆ. ಅದಕ್ಕೆ ಭಾಳ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ ಅಂದಾರ, ಅಂತಃಕರಣ ವಿಶಿಷ್ಟ ಚೇತನವೇ ಜೀವ ಅಂದಾರ. ಆ ಜೀವ ಶಬ್ದವನ್ನು ಹೇಳುವಾಗ ಅನೇಕ ರೀತಿಯಿಂದ ಬರ್ಕೊಂಡು ಬಂದಿದ್ದಾರೆ. ಶಿಷ್ಯರಿಗೆ ಸಹಜವಾಗಿ ತಿಳಿಯಲಿ ಅನ್ನುವ ಅಭಿಪ್ರಾಯದಿಂದ ಇಲ್ಲಿ ತನ್ನ ಆಕಾರ ಅಂತ ಕೇಳಿದರೆ ಯಾವನು ಕೇಳಕ್ಕೆ ಕುಂತಾನ ಶಿಷ್ಯ ಚಿದಾಭಾಸ ಅಂತ ಇಲ್ಲಿ ಅಭಿಪ್ರಾಯ. ಆರಂಭದಲ್ಲಿ ಹೇಳಿದೆನ್ನ, ಶಿಷ್ಯನನ್ನು ಚಿದಾಭಾಸ ರೂಪದಲ್ಲಿ ನೋಡಬೇಕಲ್ಲದೆ ಕುಲಗೋತ್ರಾದಿಗಳ ರೂಪದಿಂದ ಗುರುಗಳು ನೋಡಬಾರದು. ಆರಂಭದಲ್ಲಿ ಹೇಳಿದ ಮಾತಿದು. ಚಿದಾಭಾಸ ರೂಪದಿಂದ ನೋಡಬೇಕು. ಚಿದಾಭಾಸ ರೂಪದಿಂದ ಅಂದ್ರೆ ಜೀವಾತ್ಮ ಅಂತಂದ್ರೆ ಅರ್ಥ, ಮತ್ತೇನಲ್ಲ. ಶರೀರ ಅಲ್ಲ ಇಲ್ಲಿ. ಚಿದಾಭಾಸ ಅಂದ್ರೆ ಜೀವಾತ್ಮ ಅಂತ ಗುರುಗಳ ಕರ್ತವ್ಯ ಐತಿದ್ದು. ಚಿದಾಭಾಸ ರೂಪದಿಂದ ನೋಡಬೇಕು. ಹಾಗೆ ಶಿಷ್ಯ ಗುರುಗಳನ್ನು ಪರಮಾತ್ಮ ರೂಪದಿಂದ ನೋಡಬೇಕು. ಅವಾಗದು ಶಾಸ್ತ್ರ ಸಂವಾದ ಆಗ್ತದೆ, ಶಿಷ್ಯ ಉದ್ಧಾರ ಆಗ್ತಾನೆ ಅನ್ನೋದು ಆರಂಭದಲ್ಲೂ ಹೇಳಿ ಆಗೈತಿ. ಮತ್ತೆ ಮತ್ತೆ ಮಧ್ಯದಲ್ಲಿ ಸ್ಮರಣೆಗೆ ತಂದು ಕೊಟ್ಟು ಆಗೈತಿ. ಯಾಕೆ? ತತ್ವವೇತ್ತನಾದ ಗುರುವಿಗೆ ಶಿಷ್ಯನು ಅಥವಾ ಶಿಷ್ಯನ ಸ್ವರೂಪವು ನನಗಿಂತ ಬೇರೆ ಅಂತ ತಿಳ್ಕೊಂಡ್ರೆ ಗುರು ತತ್ವವೇತ್ತನು ಆಗಲಾರ. ಯಾಕೆ? ದ್ವೈತ ಬಂತು. ಶಿಷ್ಯ ಬೇರೆ,
ನಾ ಬೇರೆ ಅನ್ನೋ ದ್ವೈತ ಬಂತು. ಶಿಷ್ಯನೂ ನನ್ನ ಸ್ವರೂಪನೇ, ಅವನು ಚೈತನ್ಯ ಸ್ವರೂಪನೇ, ನಾನು ಚೈತನ್ಯ ಸ್ವರೂಪನೇ. ಆದರೆ ಅವಿದ್ಯಾ ಉಪಾಧಿ, ಮಾಯಾ ಉಪಾಧಿ ಇವೆರಡೂ ಇರೋದ್ರಿಂದ ಅವನು ನನಗಿಂತಲೂ ಭಿನ್ನನಿದ್ದಂತೆ ಕಾಣುತ್ತಾನೆ. ಆದರೆ ಆತನು ನನಗಿಂತ ಭಿನ್ನನೂ ಅಲ್ಲ. ನನ್ನ ಸ್ವರೂಪವೇ ಅವನ ಸ್ವರೂಪ, ಅವನ ಸ್ವರೂಪವೇ ನನ್ನ ಸ್ವರೂಪ ಅನ್ನುವ ಭಾವದಿಂದ ಕೂಡಿಕೊಂಡು ಗುರುಗಳು ಶಾಸ್ತ್ರ ಹೇಳಿದರೆ ಶಿಷ್ಯ ಉದ್ಧಾರ ಆಗ್ತಾನೆ. ಇನ್ನು ಶಿಷ್ಯ ಹೇಳಿದ್ನೆಲ್ಲ, ಗುರು ಅಂದ್ರೆ ಪರಮಾತ್ಮ ಅಂತ ತಿಳ್ಕೊಂಡು ಬಂದ ಕುರಿತು ಕೇಳ್ಬೇಕು ಅವ. ಮತ್ತು ಇಲ್ಲಿ ದ್ವೈತ ಯಾಕೆ ಬಂತು ಅಂದ್ರೆ ಉಪಾಧಿಯಿಂದ ದ್ವೈತ ಬಂತು. ಈ ದ್ವೈತ ಮಿಥ್ಯ, ಈ ದ್ವೈತ ಮಿಥ್ಯ ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ತನ್ನ ಆಕಾರವು, ಚಿದಾಭಾಸನ ಆಕಾರವು ನಿಜ ಪದದಳು, ನಿಜ ಪದದಳು ಅಂದ್ರೆ ಆತ್ಮತತ್ವದಲ್ಲಿ, ಅಖಂಡ ಚೈತನ್ಯದಲ್ಲಿ ಜೋಕೆ ಗಾನದೆ ಇರುತ್ತೀರೆ, ಅದು ಕಾಣಿಸದೆ ಇದ್ದದ್ದೇ. ಆದರೆ ಯಾವುದು ಸಾಕಾರ ಪದಾರ್ಥ ಆಗಲಿ ನಿರಾಕಾರ ಪದಾರ್ಥ ಆಗಲಿ ಆತ್ಮತತ್ವದಲ್ಲಿ ಇಲ್ಲ ಅಂತ ನಿಶ್ಚಯ ಆಗಬೇಕು. ಜೋಕೆ ಗಾನದೆ, ಅಲ್ಲಿ ಇರುವಿಕೆ ಇಲ್ಲದಿರುತ್ತೀರೆ, ಇರುವಿಕೆ ಇಲ್ಲ ಇಲ್ಲ ಒಂದು ನೇತ್ಯಾತ್ಮಕವೆಂದು, ಅರ್ಥಾತ್ ಸಕಲ ಜಗತ್ತು ಇಲ್ಲ. ಸ್ವೀಕರಿಸು ಆ ಸಮಾಹಿತೆಯನ್ನು, ನೇತ್ಯಾತ್ಮಕ ಸಮಾಧಿಯನ್ನು ಅಂಗೀಕಾರ ಮಾಡುವಂತ ಈ ನುಡಿಯ ಅರ್ಥ. ಜಗತ್ತು ಇಲ್ಲವೇ ಇಲ್ಲ ಅಂತ ನಿಶ್ಚಯ ಮಾಡುವುದೇ ಮುಕ್ತಿ. ಮುಕ್ತಿ ಮುಕ್ತಿ ಅಂದ್ರೆ ಯಾವುದರಿಂದ ಬಿಡುಗಡೆ ಆಗೋದಲ್ಲ. ಜಗತ್ತು ಮಿಥ್ಯೆ, ಮಿಥ್ಯೆ ಅಂದ್ರೇನು? ತೋರ್ತದ, ಅದಕ್ಕೆ ಇರುವಿಕೆ ಇಲ್ಲ, ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಎಂದು ನಿಶ್ಚಯ ಮಾಡುವುದೇ ಮುಕ್ತಿ. ಮುಕುತಿ ದೊರೆ, ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ ಅಂತ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಒಂದು ಪದ ಆಯ್ತು. ಅದನ್ನು ಓದಿದ್ರೆ ನಿಮಗೂ ಗೊತ್ತಾಗ್ತತಿ, ಓದ್ರಿ. ಈಗ ನಾ ಹೇಳಿದ್ದೇನೆ ಏನು, ಜಗತ್ತು ಇಲ್ಲ ಎಂದು ನಿಶ್ಚಯ ಮಾಡುವುದೇ ಮೋಕ್ಷ, ಮತ್ತೇನಲ್ಲ. ಧರಣಿ ಜಲ ಅನಲ ಮರುದಂಬರಾದಿ ನಿಕರಮೆಬು ಗುಣಕರ್ಮತತಿಗಳು ಬೆರೆಸಿ ಕಾಣಿಸಿ ಕೊಳುತೇಹವಾಗಿ ಸಾಕಾರದ ಇರುವೆಂದು ತರಳಾಕ್ಷಿ ತಿಳಿ ನೀನು. ಈಗ ನೋಡು, ಸಾಕಾರ ಪದಾರ್ಥಗಳು ಯಾವುವು ಅಂತ ಅವರ ಪಾಠ ಮಾಡ್ತಾರೆ, ಸರಳಾಗಿ ಪಾಠ ಮಾಡ್ತಾರೆ. ನಾವು ಸುಮ್ಮನೆ ತಿಳಿಸೋದಕ್ಕೆ ಏನಂದೀವಿ? ಆಕಾಶ ನಿರಾಕಾರ ಅಂದೀವಿ ತಿಳಿಸೋದಕ್ಕಾಗಿ. ಅದು ಕೂಡ ಸಾಕಾರ ಅಂತಾರೆ ಗುರುಗಳು. ಅದು ನಿರಾಕಾರ ಅಂತ ಅಂಗೀಕಾರ ಮಾಡಿದರೆ ಏನಾಗ್ತದೆ ಅಂದ್ರೆ ಆತ್ಮತತ್ವ ಆಕೈತಿ. ಮತ್ತು ತಿಳಿಸುವಾಗ ಏನು ಮಾಡ್ತೇವೆ? ಆಕಾಶದಲ್ಲಿ ಅವಯವಗಳಿಲ್ಲಪ್ಪ, ಅದು ನಿರಾಕಾರ, ಅದಕ್ಕೆ ರೂಪ ಇಲ್ಲ ಅಂತ ತಿಳಿಸುವಾಗ ಹೇಳ್ತೇವೆ. ಈ ತಿಳಿಸುವ ಹೇಳುವ ಸಂದರ್ಭದಲ್ಲಿ ಉಪಯೋಗ ಮಾಡುವ ವಚನಗಳು ಅಲ್ಲದೆ ಯಥಾರ್ಥವಾಗಿ ಆಕಾಶವು ನಿರಾಕಾರ ಅಂತ ಹೇಳೋದಿಲ್ಲ ನಾವು. ಅದನ್ನು ಬರೀತಾರೆ ಅವರು ಮುಂದೆ, ನೋಡ್ರಿ ಎಷ್ಟು ಚಂದ ಬರೀತಾರೆ ಅನ್ನೋದು ಗೊತ್ತಾಗ್ತದೆ. ಧರಣಿ, ಜಲ, ಅನಲ, ಮರುತ್, ಅಂಬರಾದಿ ನಿಕರಮಿವು ಗುಣ ಕರ್ಮತತಿಯೊಳು ಬೆರೆಸಿ ಕಾಣಿಸಿ ಕೊಳುತಿಹವಾಗಿ ಸಾಕಾರದ ಇರವು ಎಂದು ತರಳಾಕ್ಷಿ ತಿಳಿ ನೀನು. ಬರೋಣ ಮ್ಯಾಲಿನಿಂದ ಸ್ವಲ್ಪ ಕೆಳಗೆ ಬರೋಣ. ಆಕಾಶ ನಿರಾಕಾರ ಅಂತ ನಾವು ಹೇಳಿದರೂ ಕೂಡ ಶಬ್ದ ಅನ್ನೋದೊಂದು ಗುಣ ಇದೆ ಅದ್ರಾಗ. ಶಬ್ದ ಗುಣಕಂ ಆಕಾಶ, ಶಬ್ದ ಅನ್ನುವ ಗುಣ ಇದೆ. ಶಬ್ದ ಎಲ್ಲಿ ಹುಟ್ಟುತ್ತದೆ? ಆಕಾಶದಲ್ಲೇ ಹುಟ್ಟುತ್ತದೆ. ಅವಕಾಶ ಇಲ್ಲಾಂದ್ರೆ ಶಬ್ದ ಹುಟ್ಟೋದಿಲ್ಲ. ಹಿಂಗೆ ಎರಡು ಕೈ ಹತ್ತಕ್ಕೆ ಹಿಡೀರಿ, ಶಬ್ದ ಹುಟ್ಟುತ್ತದೇನೆ? ಹುಟ್ಟೋದಿಲ್ಲ. ಸ್ವಲ್ಪ ಒಳ್ಳೆ ಬಿಟ್ಟು ಹಿಂಗೆ ಮಾಡಿರಿ, ಶಬ್ದ ತಯಾರಾಗ್ತದೆ. ಇಲ್ಲಿ ಅವಕಾಶ ಕೊಟ್ಟಾಗಲೇ ಶಬ್ದ ತಯಾರಾಕೈತೆ. ಅವಕಾಶ ಕೊಡದೆ ಹೋದರೆ ಶಬ್ದ ತಯಾರಾಗೋದಿಲ್ಲ. ಯಾವ್ದಾರ ವಾದ್ಯ ಬಾರಿಸ್ರಿ ನೀವು, ತಬಲಾದ್ಮೇಲೆ ಹಂಗೆ ಕೈ ಇಟ್ಕೊಂಡು ಕೊಂಡ್ರಿ, ಕುಳಿತಾರೆ ನುಡಿತೈತೇನ ಅದ? ಸ್ವಲ್ಪ ಅಲ್ಲಿ ಅವಕಾಶ ಕೊಟ್ಟು ಬಡದ್ರೆ ಅಂತ ನುಡಿತದೆ. ಹೀಗೆ ಪ್ರತಿಯೊಂದಕ್ಕೆ ಶಬ್ದ ಗುಣಕಂ ಆಕಾಶ, ಶಬ್ದ ಗುಣಕಂ ಗಗನಂ ಇತ್ಯಾದಿ. ಶಬ್ದ ಗುಣವುಳ್ಳದ್ದು ಆಕಾಶ. ಆ ಆಕಾಶ ಏನಾಗೈತೆ ಅಂದ್ರೆ ಶಬ್ದವೆಂಬುವ ಗುಣವುಳ್ಳದ್ದಾಗೈತಿ. ಎಲ್ಲ ಪದಾರ್ಥಗಳಿಗೆ ಅವಕಾಶವನ್ನು ಕೊಟ್ಟತಿ. ಈ ಅವಕಾಶವನ್ನು ಕೊಡುವುದೇ ಕರ್ಮ ಅಂತ ಅಲ್ಲಿ ಅಭಿಪ್ರಾಯ ಮಾಡಿದ್ದಾರೆ ಗ್ರಂಥಕಾರರು. ಅವಕಾಶವನ್ನು ಕೊಟ್ಟದ್ದೇ ಕ್ರಿಯಾವುಳ್ಳದ್ದು. ಇದು ಗ್ರಂಥಕಾರರ ಪ್ರಕಾರ. ಭಗವತ್ಪಾದರು ಒಂದು ಕಡೆ ಭಾಷ್ಯ ಬರೀತಾರೆ, ಕರ್ಮಣ್ಯ ಕರ್ಮ ಯಃ ಪಶ್ಯೇದ್ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮ ಕೃತ್ ಅಂತ 4ನೇ ಅಧ್ಯಾಯದ
24ನೇ ಶ್ಲೋಕದಲ್ಲಿ ಬರ್ತಾರೆ. 4ನೇ ಅಧ್ಯಾಯದ ಒಂದು ಶ್ಲೋಕ, ಅದು 24 ಐತೆ, ಒಂದು 16 ಐತೆ, ಯಾವುದೋ ಐತೆ, ಶ್ಲೋಕದ ಸಂಖ್ಯೆ ನೆನಪಿಲ್ಲ ಪಕ್ಕ. ಅಲ್ಲಿ ಏನು ಬರೀತಾರಂದ್ರೆ, ಕರ್ಮ ಎಲ್ಲಿಯವರೆಗೆ ಇದೆ ಅಂತ ಕೇಳಿದ್ರೆ ಅವಿದ್ಯಾ ಭೂಮಾವೇವ ಕರ್ಮ ಅಂತ ಬರೀತಾರೆ. ಇಲ್ಲಿ ಅವಿದ್ಯಾ ಭೂಮಿ ಅಂದ್ರೆ ಅವಿದ್ಯೆಯವರೆಗೆ ಎಲ್ಲ ಪದಾರ್ಥಗಳಲ್ಲಿ ಕ್ರಿಯಾ ಇದೆ ಅಂತ ಬರೀತಾರೆ. ಆಕಾಶದಲ್ಲಿ ಕ್ರಿಯಾ ಕಾಣೋದಿಲ್ಲ ನಮಗೆ. ಇಲ್ಲಿ ಸಹಜವಾಗಿ ಏನಂತೀವಿ, ಶಬ್ದ ಅನ್ನುವ ಗುಣ ಇದೆ, ಇಲ್ಲಿ ಕ್ರಿಯೆ ಇದೆ, ಅವಕಾಶ ಕೊಡುವ ಕ್ರಿಯೆ ಇದೆ ಅಂದೀವಿ. ಇದು ಸಮಾಧಾನ. ವಾಸ್ತವ ಅಷ್ಟು ಹೊಂದೋದಿಲ್ಲ. ವಾಸ್ತವ ಹೊಂದೋದು ಯಾವುದು ಅಂದ್ರೆ ಹೇಳ್ತೇನೆ, ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ಆಕಾಶವು ಹುಟ್ಟಿತು ಅಂದ್ರೆ ಒಂದಿನ ಹೋಗಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹಾಗಾದರೆ ಆಕಾಶದಲ್ಲಿಯೂ ಕೂಡ ವಿಕಾರವಾಗುವ ಕರ್ಮ ಇದೆ ಅಂತಾಯಿತು. ಜಾಯತೆ ಹುಟ್ಟುವುದು ಒಂದು ಕ್ರಿಯೆ, ಮ್ರಿಯತೆ ಸಾಯುವುದು ಒಂದು ಕ್ರಿಯೆ. ಆಮೇಲೆ ಮಧ್ಯದಲ್ಲಿ ಅದು ಹಳತಾಗದೆ ಹೋದರೆ ಸಾಯುವುದಿಲ್ಲ, ಅದು ಹಳತಾಗದೆ ಹೋಗಬೇಕು. ಅಂದ್ರೆ ಅಲ್ಲಿ ನಿರಂತರ ವಿಕಾರ ಆಗ್ತಾನೆ ಇರ್ತದೆ. ಅದು ನಮಗೆ ಕಾಣುವುದಿಲ್ಲ. ಆಕಾಶದಲ್ಲಿ ವಿಕಾರವಾಗುವ ತನ ನಮಗೆ ಕಾಣುವುದಿಲ್ಲ. ಶಾಸ್ತ್ರ ಪ್ರಮಾಣದಿಂದ ನೋಡಿದಾಗ ಆಕಾಶದಲ್ಲಿಯೂ ಕೂಡ ಹುಟ್ಟುತ್ತದ ಅಂದ ಮೇಲೆ ವಿಕಾರ ಆಗುವ ತನ ಇದೆ. ಮ್ರಿಯತೆ ಬ್ರಹ್ಮಜ್ಞಾನ ಆದಾಗ ಅದು ಇಲ್ಲ ಅಂತ ನಿಶ್ಚಯ ಆಗುತ್ತದೆ. ಮ್ರಿಯತೆ ಸಾಯ್ತದೆ. ಹುಟ್ಟುತ್ತದೆ ಅಂತ ಯಾವಾಗ ಬರೆದ್ರು ಅದ್ರ ಹಿಂದಿಂದ ಮರಣ ಇದ್ದೇ ಇದೆ ಅಂತ ಆಯಿತು. ಜನ್ಮ ಮರಣ 2 ಇದಾವ ಅಂದ್ರೆ ಮಧ್ಯದಲ್ಲಿದ್ದು 4 ಇದಾವ ಅಂತ ಆಯಿತು. ಜಾಯತೆ ಅಸ್ತಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. ಇವು 6 ವಿಕಾರಗಳು ಇದ್ದೇ ಇವೆ ಅಂತ ಸಿದ್ಧ ಆಗ್ತದೆ. ಹುಟ್ಟು ಮೊದಲು, ಸಾವು ಕೊನೆಗೆ, ನಡು ಇವು 4 ಏನಿದಾವಲ್ಲ ಇವು ಅಲ್ಲಿದ್ದಾವೆ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿದ್ದಾವೆ, ನಮಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗದೆ ಇರೋದ್ರಿಂದ ಆಕಾಶ ನಿರಾಕಾರ ಅಂತ ಶಾಸ್ತ್ರ ಹೇಳುವಾಗ ನಾವು ಸುಮ್ಮನೆ ಸಹಜವಾಗಿ ತಿಳಿಸ್ತೇವೆ. ಅದು ಸಮಾಧಾನಕರ ಅಂತ ಹೇಳಿದ್ನಲ್ಲ. ವಾಸ್ತವ ವಿಚಾರ ಮಾಡಿದರೆ ಆಕಾಶದಲ್ಲಿ ಯಾವ ಕ್ರಿಯೆ ಇದೆ? ಹುಟ್ಟುವ ಕ್ರಿಯೆ ಇದೆ, ಪರಿಣಾಮ ಹೊಂದುವ ಕ್ರಿಯೆ ಇದೆ, ಸಾಯುವ ಕ್ರಿಯೆ ಇದೆ. ಆಕಾಶದಲ್ಲಿ ಕ್ರಿಯೆ ಇದೆ. ಒಂದು ಗುಣ ಅದರಾಗಿದೆ, ಶಬ್ದ ಗುಣಕಂ ಆಕಾಶ. ವಾಯುವಿನಲ್ಲಿ ಶಬ್ದವೂ ಇದೆ, ಸ್ಪರ್ಶವೂ ಇದೆ, 2 ಗುಣ ಇದೆ ವಾಯುವಿನಲ್ಲಿ. ಅದು ನಿರಂತರ ತಿರುಗ್ತಾನೆ ಇದೆ. ಗಾಳಿ ಅನ್ನೋ ಒಂದು ಕಡೆ ನಿಲ್ತತೇನೆ, ತಿರುಗ್ತದೆ. ಅಲ್ಲಿ ಕರ್ಮಂತೂ ಸಹಜ ಇದ್ದೇ ಇದೆ, ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅದರಿಂದ ಇದು ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು. ಅದು ಹುಟ್ಟಿತು ಅಂದ್ರೆ ಅದು ಸಾಯ್ತದೆ, ಅಲ್ಲೂ ಕರ್ಮ ಇದೆ. ಹುಟ್ಟು ಸಾವು ಕರ್ಮ ಇದೆ, ನಿರಂತರ ಬೀಸುವ ಕರ್ಮ ಇದೆ. ಇಲ್ಲಿ ಸಹಜವಾಗಿ ನಿರಂತರ ಬೀಸುವ ಕರ್ಮವನ್ನು ಹೇಳಿದರೆ ಸಾಕು. 2 ಗುಣ ಇದಾವೆ. ಒಂದು ಶಬ್ದ ಅನ್ನುವ ಗುಣ ಇದೆ, ಇನ್ನೊಂದು ಸ್ಪರ್ಶ ಅನ್ನುವ ಗುಣ ಇದೆ. ಆಮೇಲೆ ಅಗ್ನಿಯಲ್ಲಿ ಉರಿಯುವ ಕ್ರಿಯೆ ಇದೆ. ಅಲ್ಲಿ ಶಬ್ದ ಸ್ಪರ್ಶ ರೂಪ ಅನ್ನುವ ಗುಣ ಇದೆ. ಶಬ್ದನೂ ಇದೆ, ಬುಗು ಅನ್ನುವ ಶಬ್ದ ಇದೆ, ರೂಪ ಇದೆ. ಅದಕ್ಕೆ ಅಗ್ನಿಗೆ ರೂಪ ಇದೆ, ಮುಟ್ರಿ ಸ್ಪರ್ಶ ಇದೆ. ಇದರಲ್ಲಿ 3 ಗುಣ ಬಂದು ಇದರಲ್ಲಿಯೂ ಕ್ರಿಯೆ ಇದೆ. ಏನು ಹೇಳಕತ್ತಾರೆ? ಇವೆಲ್ಲ ಸಾಕಾರ ಪದಾರ್ಥ ಅಂತ ಹೇಳಕತ್ತಾರೆ. ಇದರಂತೆ ಕೆಳಗೇನು ಅರ್ಥ ಮಾಡಿಕೊಡ್ರಿ. ಶಾಸ್ತ್ರ ಓದಿದ್ರಿ. ನೀರಿನಲ್ಲಿ ಎಷ್ಟು ಗುಣ ಇದಾವು, ಭೂಮಿಯಲ್ಲಿ ಎಷ್ಟು ಗುಣ ಇದಾವು, ಅಲ್ಲಿ ಗುಣ ಇದೆ ಇಲ್ಲೋ ಅಂತ ಅಲ್ಲಿ ಸಮಯ ಹಾಳು ಮಾಡೋದು ಏನು ಕೆಲಸ ಇಲ್ಲ. ಸಹಜವಾಗಿ ಪಂಚೀಕರಣ ಓದಿದವ್ರಿಗೆ ಇವೆಲ್ಲ ಗೊತ್ತಿರುವಂಥವು. ಪಂಚೀಕರಣ ಗೊತ್ತಿಲ್ಲ ಅಂದ್ರೆ ಮತ್ತೆ ಈ ಶಾಲ್ಯಾಗ ಅವರ ಹೆಸರು ಹಚ್ಚುವಂಗಿಲ್ಲ. ಮತ್ತು ಈ ಶಾಲ್ಯಾಗ ಹೆಸರು ಹಚ್ಬೇಕಾದ್ರೆ ಪಂಚೀಕರಣ ಗೊತ್ತಿರಬೇಕು. ಮತ್ತು ನೀವು ಸರ್ಟಿಫಿಕೇಟ್ ತೊಗೊಂಬರ್ರಿ ಅಂತ ಏನು ಹೇಳೋ ಕೆಲಸ ಇಲ್ಲ. ಅಂದ್ರೆ ಅವಾಗ ಸಮಯ ಹಾಳು ಮಾಡೋದು ಬೇಡ. ಇಲ್ಲಿ ಸಹಜವಾಗಿ ಎಲ್ಲ ಕಾಣ್ತದೆ. ಭೂಮಿಯಲ್ಲಿಯೂ ಕ್ರಿಯೆ ಇದೆ, ನೀರಿನಲ್ಲಿ ಹರಿಯುವ ಕ್ರಿಯೆ ಇದೆ, ಶಬ್ದ ಇದೆ, ರೂಪ ಇದೆ. ಇದೆಲ್ಲ ಸಹಜವಾಗಿ ಕಾಣುವಂಥದ್ದು ಅಂತ ತಿಳ್ಕೊಳ್ರಿ. ಧರಣಿ, ಜಲ, ಅಣಲ್ ಅಂದ್ರೆ ಗಾಳಿ, ಇದು ಅಣಲ್ ಅಂದ್ರೆ ಬೆಂಕಿ, ಮರುತ್ ಅಂದ್ರೆ ಗಾಳಿ, ಅಂಬರಾದಿ ಅಂದ್ರೆ ಆಕಾಶ. ನಿಕರಮಿವು ಗುಣ ಕರ್ಮತತಿಯೊಳು ಈ ಸಮೂಹ 5 ಮಹಾಭೂತಗಳು, ಮತ್ತೇನಿಲ್ಲ. ನಿಕರಮಿವು ಕರ್ಮತತಿಯೊಳು ಬೆರೆಸಿ ಕರ್ಮವನ್ನು ಮಾಡುತ್ತಲೇ ಇರುವುದರಿಂದ ಕಾಣಿಸಿಕೊಳ್ಳುತ್ತೇಹವಾಗಿ ಇವು ತೋರಿ ಬರುತ್ತವೆ. ಆದ್ದರಿಂದ ಇದು ಸಾಕಾರದ ಇರವು ಎಂದು ತರಳಾಕ್ಷಿ ತಿಳಿ ನೀನು. ಇವು ಸಾಕಾರದ ಇರವು ಎಂದು ತಿಳಿ ನೀನು. ಇಲ್ಲಿ ಸಾಕಾರ ಅಂತ ಯಾವ ಪದಾರ್ಥಗಳಂತ 5 ಮಹಾಭೂತಗಳಲ್ಲಿ ವ್ಯಾಖ್ಯಾನ ಮಾಡಿದಾರೆ ನಮಗೆ. ಮುಂದೆ ಏನು ಹೇಳ್ತಾರೆ ನೋಡ್ರಿ. ಜೀವ ಅಜ್ಞ ಮರ್ತ್ಯಾದಿ ಭಾವವು ತನ್ನೊಡನೆ ಆವಾಗಂ ಹೊಂದಿ ತೋರ್ಪುದರಿಂದ ಕೋವಿದೆ ನೀನು ಅವನು ಹರಿ ನಿರಾಕಾರವು ಎಂದು ಓವಿ ವಿವೇಕಾದಿ ಮುಖದೊಳು.
ಮೇಲಿನ್ನು 5 ಭೂತಗಳಲ್ಲಿ ಕರ್ಮ ಇದೆ ಅಂತ ಹೇಳಿದ್ದರಿಂದ ಈಗೇನಂತಾರೆ, ಜೀವ ಅಜ್ಞ, ನಾನು ಜೀವಾತ್ಮನು, ನನಗೆ ಏನೂ ಗೊತ್ತಿಲ್ಲ, ನನಗೆ ಏನೂ ತಿಳಿಯುವುದಿಲ್ಲ. ಮರ್ತ್ಯಾದಿ, ಮರ್ತ್ಯಾದಿ ಅಂದ ಕೂಡಲೇ ಏನಪ್ಪ ಅಂದ್ರೆ ಆದಿಪದ ಹಾಕ್ಯಾರ, ನಾನು ಹುಟ್ಟುವವನು, ನಾನು ಸಾಯುವವನು. ಉಳಿದದ್ದೆಲ್ಲ ತಗೊಳ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಿಮ್ಗೆ ಏನೇನು ಹೇಳಕ್ಕೆ ಬರ್ತದನ್ನೆಲ್ಲ ಹೇಳ್ಕೊಂಬಿಡ್ರಿ. ಇಲ್ಲಿ ವಿದ್ಯಾವಂತ, ವಿದ್ಯಾವಂತ, ಗುಣವಂತ, ಗುಣಹೀನ, ಏನೇನು ಹೇಳ್ತೀರಿ ಎಲ್ಲ ಹೇಳ್ರಿ. ಮರ್ತ್ಯಾದಿ ಅಂದ್ರೆ ಯಾವಾಗ ಹುಟ್ಟಿತು ಅವಾಗ ಇವೆಲ್ಲ ಬರ್ತಾವ, ಯಾವಾಗ ಹುಟ್ಟಲಿಲ್ಲ ಇವ್ಯಾವೂ ಬರುವುದಿಲ್ಲ, ಇವನ್ನೆಲ್ಲ ಸೇರಿಸ್ಕೊಂಡು ಬಿಡೋದು ಅಲ್ಲಿ. ಜೀವ ಅಜ್ಞ, ನಾನು ಜೀವಾತ್ಮನು, ನನಗೆ ಏನು ಗೊತ್ತಾಗುವುದಿಲ್ಲ. ಮರ್ತ್ಯಾದಿ ಭಾವವು ತನ್ನೊಡನೆ, ನಾನು ಹುಟ್ಟುವವನು, ಸಾಯುವವನು, ಬ್ರಾಹ್ಮಣ, ಕ್ಷತ್ರಿಯ ಇವೆಲ್ಲ ಸೇರಿಸ್ಕೊಳ್ರಿ. ಆವಗಂ, ಯಾವಾಗಲೂ, ಒಂದಿ, ತೋರ್ಪುದರಿಂದೆ, ಯಾವಾಗಲೂ ನಿನ್ನೊಡನೆ ವಿದ್ಯೆ ಇರ್ತಾವ, ತೋರ್ತಿರ್ತಾವ. ಕೋವಿದೆ, ನೀನು ಅವನು ಅರಿ, ನೀನು ಅವುಗಳನ್ನರಿ. ನಿರಾಕಾರವೆಂದು ಓವಿ ವಿವೇಕಾದಿ ಮುಖದಳು, ಇವು ತೋರಿದರೂ ಕೂಡ ವಾಸ್ತವವಾಗಿ ಇವುಗಳಿಗೆ ಆಕಾರ ಇಲ್ಲ. ಯಾಕಂದ್ರೆ ಇವೆಲ್ಲ ಅಧ್ಯಸ್ಥ ಆಗ್ಯಾವ ನಿನ್ನ ರೂಪದಲ್ಲಿ, ನಿನ್ನ ರೂಪದಲ್ಲಿ ಅಧ್ಯಸ್ಥ. ನೀನು ಹುಟ್ಟವ ಅಲ್ಲ. ಜೀವಾತ್ಮನಿಗೆ ಇದು, ಶಿಷ್ಯನಿಗೆ. ಇಲ್ಲಿ ಮೈತ್ರಿ ಹೆಣ್ಮಗಳಿದ್ದಾಳೆ, ಇಲ್ಲಿ ನೀನು ಅಂದ್ರೆ ಆಕೆಗೂ ಅನ್ವಯ ಆಗೇ ಆಗ್ತದೆ. ನೀನು ಹುಟ್ಟುವವಳು ಅಲ್ಲ, ಸಾಯುವವಳು ಅಲ್ಲ ಅಂತ ಅನ್ವಯ ಮಾಡ್ಬೇಕಾಗ್ತದೆ. ಈಗ ಜೀವಾತ್ಮ ಶಿಷ್ಯ ಅಂತ ಇಟ್ಕೊಂಡಾಗ ಹುಟ್ಟವಲ್ಲ, ಸಾಯವಲ್ಲ ಅಂತ ಹೇಳಲಿಕ್ಕೆ ಒಂದು ಕಡೆ ಆಗ್ತದೆ. ನೀವು ಹಂಗಾರ ಹೇಳಿದ್ರು ಸಹಿ, ಹೀಗೆ ಹೇಳಿದ್ರು ಸಹಿ. ಇನ್ನಲ್ಲಿ ಏನು ಜನ್ಮ ತೋರ್ತಾ ಇದೆಯಲ್ಲ, ನಾ ಹುಟ್ಟಿದ್ದೇನೆ ಅನ್ನೋದು ಅದು ಸುಳ್ಳ, ನಾ ಸಾಯ್ತೇನೆ ಅನ್ನೋದು ಸುಳ್ಳ, ಇನ್ನು ಉಳಿದದ್ದೆಲ್ಲ ಸುಳ್ಳ. ಅದಕ್ಕೆ ಆಕಾರನೇ ಇಲ್ಲ. ನೀವು ಹುಟ್ಟಿಲ್ಲ, ಆಕಾರ ಎಲ್ಲಿರ್ತದೆ ಅದಕ್ಕೆ? ನೀವು ಸಾಯುವುದಿಲ್ಲ, ಅದಕ್ಕೆ ಆಕಾರ ಎಲ್ಲಿರ್ತದೆ? ಈಗ ಮೊದಲನ್ನು ಏನು ಹೇಳ್ತೀವಿ, ಸುಮ್ಮನೆ ತಿರ್ಸಾಕ ಮಹಾಭೂತಗಳಲ್ಲಿ ಆಕಾರ ಇದೆ ಅಂತ ಹೇಳಿದ್ದೀವಿ. ಇಲ್ಲೇನು ಹುಟ್ಟು ಸಾವು, ಬ್ರಾಹ್ಮಣ ಅಂತೇಳಿ ಎಲ್ಲಿ ಬರ್ದಾರು, ಕ್ಷತ್ರಿಯ ಅಂತೇಳಿ ಎಲ್ಲಿ ಬರ್ದಾರು, ವೈಶ್ಯ ಅಂತೇಳಿ ಎಲ್ಲಿ ಬರ್ದಾರು, ಶೂದ್ರ ಅಂತೇಳಿ ಎಲ್ಲಿ ಬರ್ದಾರು? ನಿಮ್ಮ ಹಣಿ ಮೇಲೆ ಬರ್ದಾರು, ಎದಿ ಮೇಲೆ ಬರ್ದಾರು, ನಾಲ್ಗೆ ಮೇಲೆ ಬರ್ದಾರು, ಎಲ್ಲಿ ಬರ್ದಾರು? ಹುಟ್ಟುತ್ತಲೇ ಬ್ರಾಹ್ಮಣನೂ ಅಲ್ಲ, ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ, ಕ್ಷತ್ರಿಯನೂ ಅಲ್ಲ. ಇವೆಲ್ಲ ಕಲ್ಪಿತ ಪದಾರ್ಥ. ಆದುದರಿಂದ ಅವಕ್ಕೆ ಆಕಾರ ಇಲ್ಲ ಅಂತ ಬರೆಯಾಕತ್ತಾರೆ ಇಲ್ಲಿ, ಮತ್ತೇನಿಲ್ಲ ವಿಷಯ. ಇದು ನಿರಾಕಾರ ಅಂತ ಬರೀತಾರೆ. ಜೀವ, ನೀನು ಜೀವ ಅಂತ ತಿಳ್ಕೊಂಡದ್ದು ಅದು ಇಲ್ಲ, ನೀ ಜೀವನ ಅಲ್ಲ, ಅದು ನಿನ್ನ ಸ್ವರೂಪದಲ್ಲಿಲ್ಲ. ಜೀವ ಅಜ್ಞ ಮರ್ತ್ಯಾದಿ ಭಾವವು ಆದಿ ಪದ್ಯದಿಂದ ಏನೆಲ್ಲ ಸೇರಿಸ್ಕೊಳ್ಳೋಕೆ ಅವಕಾಶ ಇದೆ ಇಲ್ಲಿ. ಅವೆಲ್ಲ ಕೇವಲ ಕಲ್ಪಿತ ಪದಾರ್ಥ. ಭಾವವು, ನಾ ಕಲ್ಪನೆಯ ಬಗ್ಗೆ ಭಾಳ ಸಲ ಹೇಳಿದ್ದೇನೆ. ಇಡೀ ಪ್ರಪಂಚವೇ ಕಲ್ಪಿತ. ಗಂಡ ಆದದ್ದು ಕಲ್ಪಿತ, ಹೆಂಡತಿ ಆದದ್ದು ಕಲ್ಪಿತ. ಹುಟ್ಟಿದ ಕೂಡಲೇ ಯಾರು ಗಂಡ ಅಲ್ಲ, ಹುಟ್ಟಿದ ಕೂಡಲೇ ಯಾರು ಹೆಣ್ಮಗಳು ಹೆಂಡತಿ ಅಲ್ಲ. ಅದು ಕಲ್ಪಿತ ಅಲ್ಲೇನ? 4 ಮಂದಿ ಹಿರಿಯರು ಕೊಡಿರೋ ಹಿಂದಿನಿಂದ ನೀವು ಗಂಡ ಹೆಂಡತಿ ಅಂತ ನಿಮ್ಮ ತಲೆ ಮ್ಯಾಗ 4 ಅಕ್ಕಿ ಕಾಳು ಹಾಕಿದ್ರು, ಅಥವಾ ಬಸವಪ್ಪನ ತಂತ ಒಂದಿದಿಲ್ಲ, ಅವ್ರು ಹೂ ಹಾಕ್ತಾರೆ. ಅವ್ರ ಅಕ್ಕಿ ಕಾಳು ಹಾಕ್ಬಾರ್ದಂತ ಹೂ ಹಾಕ್ತಾರೆ. ಯಾಕಂದ್ರೆ ಊಟ ಮಾಡುವ ಪದಾರ್ಥ ಅಕ್ಕಿ, ಅವ್ನು ತುಳಿದಾಡಬಾರ್ದು, ಅದಕ್ಕೆ ಹೂ ಹಾಕ್ಬೇಕಂತ ಹಾಕ್ತಾರೆ. ಹೂ ದೇವರ ತಲೆ ಮೇಲೆ ಇರಿಸ್ಬೇಕು, ಅವನ್ಯಾಕೆ ತುಳಿದಾಡ್ಬೇಕಂತ ಇವ್ರು ಅಂತಾರೆ. ಅಕ್ಕಿ ಕಾಳಿಗೊಂದು ಹೆಸರಿದೆ, ಅಕ್ಷತಾ ಅಂತಿದೆ. ನೀವು ಜೋಡಿ ಕ್ಷತಿ ಇಲ್ಲದೆ ಆಮರಣ ಪರ್ಯಂತರ ಬಾಳಿರಿ ಅಂತ ಅಕ್ಷತಾರೋಪಣ ಮಾಡ್ತಾರೆ. ಅದಕ್ಕೆ ಅರ್ಥತಿ, ಹೂವಿಗೇನು ಅರ್ಥತಿ ಇರಲಿ. ಅಂತೂ ತಮಾಷೆ ಮಾಡಿದೆ. ನಡಕೊಂದು ಮಾತು, ತಮಾಷೆ ಯಾಕೆ ಮಾಡಿದೆ ಅಂತ ಕೇಳಿದರೆ, ಗಂಡನೂ ಕಲ್ಪಿತ, ಹೆಂಡತಿಯು ಕಲ್ಪಿತ, ನಿಮ್ಮ ಹೆಸರು ಕಲ್ಪಿತ, ಅದಕ್ಕೆ ಬರೆದುಕೊಂಡಂಥ ಮನೆ ಹೊಲ ಅದು ಕಲ್ಪಿತ. ಯಾರು ಹೊತ್ಕೊಂಡು ಹೋಗಿದ್ದೀರೇನ? ಹೋಗುವಾಗ ಯಾವನೂ ಹೊತ್ಕೊಂಡು ಹೋಗಿಲ್ಲ. ಮತ್ತು ನಾವು ಕಲ್ಪಿತ ಅಂತ ಹೇಳೋದು, ನಿಮ್ಮ ಪ್ರಪಂಚದ ಎಲ್ಲವೂ ಕಲ್ಪಿತ. ನಿಮ್ಮ ಅನುಭವಕ್ಕೆ ಬರುವಂಥ ದೃಷ್ಟಾಂತ ಇವೆಲ್ಲ ಯಾವುದತಿ? ಯಥಾರ್ಥ ಯಾವುದತಿ? ಯಥಾರ್ಥ ಇಲ್ಲವೇ ಇಲ್ಲ. ಅದಕ್ಕೆ ಇದು ನಿರಾಕಾರ, ಇದಕ್ಕೆ ಆಕಾರ ಇಲ್ಲ ಅಂತ ಹೇಳಕ್ಕೆ ಹೊಂಟಿದ್ದಾರೆ. ಜೀವ ಆಯಿತು. ಬಾವು ತನ್ನೊಳು ಆವಗಂ ಒಂದಿ ತೋರ್ಪುದರಿಂದೆ ಕೋವಿದೆ, ನೀನು ಇವನು ಅರಿ. ನಿರಾಕಾರವೆಂದು ಓವಿ, ಚೆನ್ನಾಗಿ. ವಿವೇಕಾದಿ ಮುಖದಳು, ವಿಚಾರ ಮಾಡಿದರೆ ಇದು ಗೊತ್ತಾಗ್ತದೆ, ವಿಚಾರ ಮಾಡದೆ ಹೋದರೆ ಇದು ಗೊತ್ತಾಗೋದಿಲ್ಲ. ವಿವೇಕಾದಿ ಮುಖದಿಂದ ಇದನ್ನು ನೀನು ತಿಳಿ ಅಂತ ಈ ನುಡಿ ಅಭಿಪ್ರಾಯ. ಇನ್ನೊಂದು ನುಡಿ ಐತಿ, ಮುಗಿಸ್ಬಿಡೋಣ, ಮತ್ತೇನಿಲ್ಲ.
ಇದರಿಂದೇ ಯೋಗಿಗೆ ಭವ ಬಂದವದು ಪಿಂಗಿ, ಯೋಗಿಗೆ ಸಾಧಕನಿಗೆ ಭವ ಬಂದವದು ಪಿಂಗಿ, ತವೇ ಚೆನ್ನಾಗಿ ಸುಖಾತ್ಮಕ ಮುಕ್ತಿ ಘಟಿಪೋದು. ತಿಳಿಸುವುದಕ್ಕಂತ ಹೇಳಿದ್ದೇನೆ ಆಗಾಗಲೇ, ಮುಕ್ತಿ ಆಗ್ತದೆ ಅನ್ನೋದು ತಿಳಿಸುವುದಕ್ಕೆ. ಸುಖಾತ್ಮಕ ಸುಖ ಸ್ವರೂಪವಾದ, ಸುಖಾತ್ಮಕ ಅಂದ್ರೆ ಕೇವಲ ಸುಖದ ಗಟ್ಟಿಯಾದ ಮುಕ್ತಿ ಘಟಿಪೋದು, ಮೋಕ್ಷವು ಆಗುತ್ತದೆ. ಯುವತಿ, ಯುವತಿ ಅನ್ನೋದು ಹೇಳಿಯಾಗೈತಿ. ಶಾಸ್ತ್ರವನ್ನು ಅರಿಯುವುದರಲ್ಲಿ ಯೋಗ್ಯವಾದ ಅಂತಃಕರಣವುಳ್ಳವಳೇ ಯುವತಿ, ಕೇಳು ಆ ಯೋಗಿವರನ ಸಂಗತಿಯಿಂದೆ. ಇಲ್ಲಿ ಸ್ತುತಿ ಇದೆ ಮುಂದೆ, ಆ ಯೋಗಿವರನ ಸಂಗತಿಯಿಂದೆ ಮುಂದಿನ ಸೂತ್ರಕ್ಕೆ ಇಲ್ಲಿ ಸ್ತುತಿ ರೂಪವಾಗಿ, ಆಧಾರ ರೂಪವಾಗಿ ಒಂದೆರಡು ಮಾತು ಬರೀತಾರೆ. ಯೋಗಿವರನ ಸಂಗತಿಯಿಂದೆ ಸವನಿಪುದು ಅಖಿಲರ್ಗೆ ಮನದೊಲ್ಮೆ. ಅಂತಹ ಯೋಗಿಯ ಸಂಪರ್ಕವನ್ನು ಮಾಡಿದರೆ ಎಲ್ಲರಿಗೂ ಏನು ಸುಖ ಸಿಗುತ್ತದೆ ಅಂತ. ಸಂಗತಿಯಿಂದೆ ಸವನಿಪುದು ಅಖಿಲರ್ಗೆ ಮನದೊಲ್ಮೆ. ಯಾರಿಗೆ ಏನು ಬೇಕಾಗೈತೆ ಅಂದ್ರೆ ಸುಖನ ಬೇಕಾಗೈತೆ, ದುಃಖ ಯಾರಿಗೆ ಬೇಕಾಗೈತೆ? ಆ ಸುಖವು ನಮ್ಮೆಲ್ಲರಿಗೂ ದೊರೆಯುತ್ತದೆ. ಯಾರು ಯೋಗಿಯ ಸಂಘ ಮಾಡಿದ್ರೆ. ಯೋಗಿಯ ಸಂಘ ಮಾಡೋದ್ರಿಂದ ಅಂದ್ರೇನು? ಅವನಲ್ಲಿ ಬೆರೆತು ಸಜ್ಜನ ಗೋಷ್ಠಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ನೀವು ಸಾಧಕರಾದಾಗ ನಿಮಗೆ ಸಹಜವಾಗಿ ಸುಖದ ಪ್ರಾಪ್ತಿಯಾಗುತ್ತದೆ ಅಂತ ಮುಂದೆ ಕೆಲವು ಹೊಗಳಿಕೆ ಇದಾವೆ. ಆ ಹೊಗಳಿಕೆಯ ಮಾತುಗಳನ್ನು ಮುಂದಿನ ಸೂತ್ರದಲ್ಲಿ ನೀವು ತಿಳಿಯೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.